ಹಾಯ್ ಹಲೋ ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಈಗಾಗಲೇ ನಾವು ನಿಮಗೆ ಸೈನ್ಸ್ಗೆ ಸಂಬಂಧಪಟ್ಟಂಗೆ ರಿವಿಷನ್ನ ಸ್ಟಾರ್ಟ್ ಮಾಡಿದ್ದೀವಿ. ಈಗಾಗಲೇ ಒಂದು ವಿಡಿಯೋ ಕೂಡ ಅಪ್ಲೋಡ್ ಆಗಿದೆ. ಅದನ್ನು ತಾವು ಕೆಳಗಡೆ ಲಿಂಕ್ ಕೊಟ್ಟಿರ್ತೀವಿ, ಅಲ್ಲಿ ಹೋಗಿ ಅದನ್ನು ನೋಡ್ಕೋಬೋದು. ಇಲ್ಲಾಂದರೆ ನಮ್ಮ ಪ್ಲೇಲಿಸ್ಟ್ನಲ್ಲಿರುತ್ತೆ, ಅದನ್ನು ತಾವು ಅಲ್ಲಿ ಹೋಗಿ ನೋಡ್ಕೋಬೋದು. ಸೊ ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ಮುಂದುವರಿದ ಭಾಗ ಸೈನ್ಸ್ ರಿವಿಷನ್ ಫಾರ್ ಕರ್ನಾಟಕ TET ಎಕ್ಸಾಮ್ 2024 ವಿಜ್ಞಾನ, ಇದರ ಒಂದು ನಾವು ಸ್ಟಾರ್ಟ್ ಮಾಡ್ತಾ ಇದ್ವಿ. ಆಲ್ರೆಡಿ ಸ್ಟಾರ್ಟ್ ಕೂಡ ಮಾಡಿದ್ದೀವಿ. ಸೊ ಇಲ್ಲಿವರೆಗೆ ನಿಮಗೆ 3 ಚಾಪ್ಟರ್ದ ಒಂದು ರಿವಿಷನ್ ಕೊಟ್ಟಿದ್ದೀವಿ. ಅಂದರೆ ಭೌತಶಾಸ್ತ್ರ ಒಂದು ಮೂಲಭೂತ ಪರಿಕಲ್ಪನೆ ಆಗಿರ್ಬೋದು, ಅದ್ರ ಬಿಟ್ಟರೆ ಅಳತೆಯ ಸಾಧನಗಳಾಗಿರ್ಬೋದು, ಆಮೇಲೆ ಥರ್ಡ್ ಚಾಪ್ಟರ್ ಮ್ಯಾಗ್ನೆಟಿಸಮು. ಸೊ ಇದರ ಮೂರದರ ಒಂದು ನಾವು ಆಲ್ರೆಡಿ ನಿಮಗೆ ರಿವಿಷನ್ನ ಕೊಟ್ಟಿದ್ದೀವಿ. ಈ ಕ್ಲಾಸ್ನಲ್ಲಿ ನಾವು ನಿಮಗೆ ಮುಂದುವರೆದ ಭಾಗ ಅಂದರೆ ಅದರದ 4ನೇ ಚಾಪ್ಟರ್ ವಿದ್ಯುತ್ ಶಕ್ತಿ ಈ ಚಾಪ್ಟರ್ ಬರುತ್ತೆ. ಈ ಚಾಪ್ಟರ್ದ ಮೇಲೆ ಯಾವ ರೀತಿ ಒಂದು ಕ್ವಶನ್ಗಳು ಬರ್ತಾ ಇರುತ್ತೆ, ಬಂದಿದೆ ಕೂಡ ಎಕ್ಸಾಮಲ್ಲಿ. ಸೊ ಅದರ ಬಗ್ಗೆ ಒಂದು ಡಿಸ್ಕಷನ್ನ ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ಮಾಡೋರಿದ್ದೀವಿ. ಸೊ ಕ್ಲಾಸ್ನ ನಾವು ಸ್ಟಾರ್ಟ್ ಮಾಡೋಣ. ಸೊ ಈ ಚಾಪ್ಟರ್ನಲ್ಲಿ ಬರ್ತಕ್ಕಂಥ ಮೊದಲನೇ ಪ್ರಶ್ನೆ ಹೀಗಿದೆ: ವಿದ್ಯುತ್ ಶಕ್ತಿ ಎಂಬ ಪದವನ್ನು ಮೊದಲಿಗೆ ಬಳಸಿದ ವಿಜ್ಞಾನಿ ಯಾರು ಅಂತ ಕೇಳ್ತಾರೆ. ಯಾಕಂದರೆ ಇಲ್ಲಿ ಚಾಪ್ಟರ್ ಇರೋದು ಎಲೆಕ್ಟ್ರಿಸಿಟಿ, ವಿದ್ಯುತ್ ಶಕ್ತಿ. ಸೊ ಹೀಗಾಗಿ ವಿದ್ಯುತ್ ಶಕ್ತಿ ಎಂಬ ಪದವನ್ನು ಮೊದಲಿಗೆ ಬಳಸಿದ ವಿಜ್ಞಾನಿ ಯಾರು ಅಂತ ಕೇಳ್ತಾರೆ. ಆಪ್ಷನ್ ನೋಡಿ: ವಿಲಿಯಂ ಗಿಲ್ಬರ್ಟ್ ಇದೆ, ಜೇಮ್ಸ್ ವ್ಯಾಟ್, ಎಡಿಸನ್, ಅಲೆಕ್ಸಾಂಡ್ರೋ ಹೋಲ್ಟ್ ಅಂತಕ್ಕಂಥ ಒಂದು 4 ವಿಜ್ಞಾನಿಗಳ ಹೆಸರುಗಳಲ್ಲಿ ಕೊಟ್ಟಿದ್ದಾರೆ. ಸೊ ತಮಗೆಲ್ಲ ಗೊತ್ತೇ ಇದೆ, ವಿದ್ಯುತ್ ಶಕ್ತಿ ಎಂಬ ಪದವನ್ನು ಮೊದಲಿಗೆ ಬಳಸಿದ ವಿಜ್ಞಾನಿ ಯಾರಪ್ಪ ಅಂದರೆ ವಿಲಿಯಂ ಗಿಲ್ಬರ್ಟ್ ಅಂತ ಹೇಳ್ತೀವಿ. ಸೊ ಈ ವಿಲಿಯಂ ಗಿಲ್ಬರ್ಟ್ ಅವ್ರು ಏನು ಮಾಡ್ತಾರೆ, ಒಂದು ವಿದ್ಯುತ್ ಶಕ್ತಿ ಅಂತಕ್ಕಂಥ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದ ವಿಜ್ಞಾನಿ. ಹಾಗಾದರೆ ಜೇಮ್ಸ್ ವ್ಯಾಟ್ ಅವ್ರು ಏನು ಹೇಳ್ತಾರೆ? ಜೇಮ್ಸ್ ವ್ಯಾಟ್ ಅವ್ರು ಏನು ಮಾಡ್ತಾರೆ ಅಂದರೆ, ಒಂದು ವಿದ್ಯುತ್ ಶಕ್ತಿಯನ್ನು ಏನು ಅಳಿತಾರಲ್ವ, ನಾವು ಕಿಲೋ ವ್ಯಾಟ್ನಲ್ಲಿ ಏನು ಅಳಿತೀವಲ್ವ, KW ಅಂತಕ್ಕಂಥ ಬರುತ್ತಲ್ಲ, ಈ KW ಬಳಕೆಗೆ ತಂದವರೇ ಇವರೇ. ಅಂದರೆ ಹಾರ್ಸ್ ಪವರ್ ಅಂತ ಏನು ಕರಿತೀವಲ್ಲ ನಾವು, ಯಾವುದೇ ಒಂದು ಮಷಿನ್ಸ್ ಇದ್ದರೆ, ಒಂದು ಎಂಜಿನ್ ಇದ್ದರೆ ಅದಕ್ಕೆ ನಾವು ಹಾರ್ಸ್ ಪವರ್ ಅಂತ ಹೇಳ್ತೀವಿ. ಆ ಹಾರ್ಸ್ ಪವರ್ ಬಗ್ಗೆ ಒಂದು ಡಿಸ್ಕಷನ್ನ ಕೊಟ್ಟವ್ರೆ, ಅದರ ಬಗ್ಗೆ ಒಂದು ಕನ್ಕ್ಲೂಷನ್ ಕೊಟ್ಟವ್ರೆ ಈ ನಮ್ಮ ಜೇಮ್ಸ್ ವ್ಯಾಟ್ ಅಂತಕ್ಕಂಥ ವಿಜ್ಞಾನಿ. ಇನ್ನು ಈ ಎಡಿಸನ್ ಅವರು ಅಂತ ತಗೊಂಡ್ರೆ, ಎಡಿಸನ್ ಅವ್ರು ಏನು ಮಾಡಿರ್ತಾರೆ ತಮ್ಮೆಲ್ಲ ಗೊತ್ತಿದೆ, ಏನು ಬಲ್ಬವನ್ನು ಕಂಡು ಹಿಡಿದ ವಿಜ್ಞಾನಿ ಅಂತ ಹೇಳ್ತೀವಿ, ಹೌದಾ? ಇನ್ನು ಅಲೆಕ್ಸಾಂಡರ್ ಹೋಲ್ಟ್ ಅವ್ರನ್ನ ತಗೊಂಡ್ರೆ, ಇವರೇನು ರಿಸರ್ಚ್ ಮಾಡಿದರೆ, ಒಂದು ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ರಿಸರ್ಚ್ ಮಾಡಿದ್ದಾರೆ, ಇನ್ನೊಂದು ಪೊಟೆನ್ಷಿಯಲ್ ಡಿಫ್ರೆನ್ಸ್, ಎರಡುಗಳನ್ನು ಒಂದು ಕನ್ಕ್ಲೂಷನ್ ಕೊಟ್ಟವ್ರೆ ಇವರು. ಯಾರು? ಅಲೆಕ್ಸಾಂಡರ್ ಹೋಲ್ಟ್ ಅಂತಕ್ಕಂಥ ವಿಜ್ಞಾನಿ. ಸೊ ಕ್ವಶನ್ ಏನಿದೆ ಇಲ್ಲಿ, ವಿದ್ಯುತ್ ಶಕ್ತಿ ಎಂಬ ಪದವನ್ನು ಮೊದಲಿಗೆ ಬಳಸಿದ ವಿಜ್ಞಾನಿ ಯಾರಪ್ಪ ಅಂದರೆ ವಿಲಿಯಂ ಗಿಲ್ಬರ್ಟ್ ಅಂತ ಹೇಳ್ತೇವೆ. ಓಕೆ ನೆಕ್ಸ್ಟು ಸೆಕೆಂಡ್ ಕ್ವಶನ್ ಹೋಗೋಣ. ಸೆಕೆಂಡ್ ಕ್ವಶನ್ ಹೀಗಿದೆ. ಸೆಕೆಂಡ್ ಕ್ವಶನ್ ಹೇಳುತ್ತೆ ನೋಡಿ: ವಿದ್ಯುತ್ ಸಾಮರ್ಥ್ಯದ ಅಂತರರಾಷ್ಟ್ರೀಯ ಏಕಮಾನ. ಅಂದರೆ ವಿದ್ಯುತ್ ಸಾಮರ್ಥ್ಯ ಅಲ್ವಾ, ಪವರ್, ಅದರ ಒಂದು SI ಯೂನಿಟ್. ಅಂತಾರಾಷ್ಟ್ರೀಯ ಏಕಮಾನ ಅಂದ್ರೇನು? SI ಯೂನಿಟ್ ಅಂತಲೂ ಹೇಳ್ತೀವಿ. ಸೊ ಈ SI ಯೂನಿಟ್ ಏನಿದೆ ವಿದ್ಯುತ್ ಸಾಮರ್ಥ್ಯದ, ಆಪ್ಷನ್ ನೋಡಿ ಏನು ಕೊಟ್ಟಿದ್ದಾರೆ: 1 ವ್ಯಾಟ್ ಇದೆ, ಸೆಕೆಂಡು ಜೂಲ್ ಇದೆ, ಥರ್ಡು ಜೂಲ್ಸ್ ಪರ್ ಕೂಲಂಬ್ ಇದೆ, 4ನೇದು ವೋಲ್ಟ್ ಅಂತ ಇದೆ. ಸೊ ಕೊಟ್ಟಿರ್ತಕ್ಕಂಥ ಒಂದು 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಯಾವುದಿದೆ? ಇದಕ್ಕೆ ಯಾವ್ದು ಬರುತ್ತೆ? ವ್ಯಾಟ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಆನ್ಸರ್. ಯಾಕಂದರೆ ವ್ಯಾಟ್ ಅಂದ್ರೆ ಒಂದು SI ಯೂನಿಟ್ ಅಂತ ಹೇಳ್ತೀವಿ, ಅದರದ್ದು ವಿದ್ಯುತ್ ಸಾಮರ್ಥ್ಯದ SI ಯೂನಿಟು. ಹಾಗಾದರೆ ಜೂಲ್ ಯಾವುದ್ರದ್ದು SI ಯೂನಿಟು? ಇದು ಕೂಡ ಒಂದು SI ಯೂನಿಟೇ. ಯಾವುದ್ರದ್ದು? SI ಯೂನಿಟ್ ಬದರ್ದಿದ್ದು. ಇಲ್ಲಿ ಜೂಲ್ ಅಂದರೆ ಎದಕ್ಕೆ ಯೂಸ್ ಮಾಡ್ತೀವಿ ನಾವು? ಎಲೆಕ್ಟ್ರಿಸಿಟಿಗೆ ಯೂಸ್ ಮಾಡ್ತೀವಿ, ಎಲೆಕ್ಟ್ರಿಸಿಟಿ, ಹೌದಾ? ಅಂದರೆ ವಿದ್ಯುತ್ ಶಕ್ತಿಯ ಸಲುವಾಗಿ ಇದನ್ನು ಯೂಸ್ ಮಾಡ್ತೀವಿ. ವಿದ್ಯುತ್ ಸಾಮರ್ಥ್ಯ ಬೇರೆ, ವಿದ್ಯುತ್ ಶಕ್ತಿನೇ ಬೇರೆ. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ, ವಿದ್ಯುತ್ ಶಕ್ತಿ ಬೇರೆ, ವಿದ್ಯುತ್ ಸಾಮರ್ಥ್ಯ ಬೇರೆ. ಸೊ ವಿದ್ಯುತ್ ಸಾಮರ್ಥ್ಯ ಇದ್ದರೆ ವ್ಯಾಟ್ ಅಂತಕ್ಕಂಥ ಯೂಸ್ ಮಾಡ್ತೀವಿ, ವಿದ್ಯುತ್ ಶಕ್ತಿ ಇದ್ದರೆ ಜೂಲ್ ಅಂತಕ್ಕಂಥ SI ಯೂನಿಟ್ನ ಯೂಸ್ ಮಾಡ್ತೀವಿ, ತಮಗೂ ಗೊತ್ತಿದೆ. ಹೌದಾ? ಇನ್ನು ಮೂರನೇದು ಜೂಲ್ಸ್ ಪರ್ ಕೂಲಂಬ್ ಅಂತಿದೆ. ಜೂಲ್ಸ್ ಪರ್ ಕೂಲಂಬ್ ಎದಕ್ಕೆ ಯೂಸ್ ಮಾಡ್ತೀವಿ ನಾವು ಇದನ್ನು? ವಿದ್ಯುತ್ ವಿಭವ ಅಥವಾ ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ? ವಿದ್ಯುತ್ ವಿಭವ ಅಂದರೆ ಇಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಇಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಅಂದ್ರೆ ವಿದ್ಯುತ್ ವಿಭವ ಅಂತ ಹೇಳ್ತೀವಿ. ಅದನ್ನೇ ಅಂದರೆ ವಿದ್ಯುತ್ ವಿಭವದ ಒಂದು SI ಮೂಲಮಾನ ಯಾವುದಂದರೆ ಜೂಲ್ಸ್ ಪರ್ ಕೂಲಂಬ್ ಅಂತ ಹೇಳ್ತೀವಿ. ಇನ್ನು ವೋಲ್ಟ್, ಸಿಂಪಲ್, ವೋಲ್ಟ್ ಅದಕ್ಕೆ ಯೂಸ್ ಮಾಡ್ತಾರೆ? ಪೊಟೆನ್ಷಿಯಲ್ ಡಿಫ್ರೆನ್ಸ್, ಹೌದಾ? ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದ್ರೆ ವೋಲ್ಟ್ ಅಂತ ಹೇಳ್ತೀವಿ. ವೋಲ್ಟದ ಒಂದು ಮೂಲಮಾನ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಒಂದು ಮೂಲಮಾನ ಯಾವುದು? ವಿಭವಾಂತರ ಅಂದ್ರೆ ಎದರದ್ದು SI ಯೂನಿಟ್ ಆಫ್ ವೋಲ್ಟ್ ಅಂತ
ಹೇಳ್ತೀವಿ. ಸೊ ಅರ್ಥ ಆಯ್ತು ಕ್ವಶನು. ವಿದ್ಯುತ್ ಸಾಮರ್ಥ್ಯದ SI ಅಂದರೆ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ವ್ಯಾಟು. ಇದೇ ಥರ ಇಲೆಕ್ಟ್ರಿಸಿಟಿ ಒಂದು SI ಯೂನಿಟ್ ಯಾವುದು? ಜೂಲ್ ಇದೆ. ಅದೇ ಥರ ವಿದ್ಯುತ್ ವಿಭವದ ಒಂದು SI ಯೂನಿಟ್ ಏನಿದೆ? ಜೂಲ್ಸ್ ಪರ್ ಕೂಲಂಬ್ ಇದೆ. ಇದೇ ಥರ ವಿಭವಾಂತರದ SI ಯೂನಿಟ್ ಯಾವುದಿದೆ? ವೋಲ್ಟ್ ಅಂತ ಹೇಳ್ತೇವೆ. ಓಕೆ ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ ಥರ್ಡ್ ಕ್ವಶನ್ ನೋಡಿ ಏನು ಹೇಳುತ್ತೆ. ಥರ್ಡ್ ಕ್ವಶನ್ ನೋಡಿ, ಏಷ್ಯಾದಲ್ಲೇ ಪ್ರಥಮ ಜಲ ವಿದ್ಯುತ್ ಸ್ಥಾವರ ಎಲ್ಲಿ ಸ್ಥಾಪನೆ ಆಯಿತು? ಏಷ್ಯಾದ ಅಂತ ಕೇಳಿದ್ರೆ ಏಷ್ಯಾದ ಕೂಡಲೇ ಆಪ್ಷನ್ ನೋಡಿ ಏನು ಕೊಟ್ಟಿರ್ತಾರೆ. ಫಸ್ಟ್ ಆಫ್ ಆಲು ಮಂಡ್ಯ ಇದೆ, ಆಲಮಟ್ಟಿ, ಜೋಗ, KRS ಡ್ಯಾಮ್. ಸೊ ಅಲ್ಲಿ ಒಂದು 4 ಆಪ್ಷನ್ ಇದೆ. ಪ್ರತಿಯೊಂದು ಕೊಟ್ಟಿರ್ತಕ್ಕಂಥ ನೋಡಿದ್ರೆ ಎಲ್ಲ ಕರ್ನಾಟಕ ಸ್ಟೇಟ್ದಿದೆ. ಸೊ ಹೀಗಾಗಿ ಇಲ್ಲಿ ಈಗ ನಾವು ಏಷ್ಯಾದಲ್ಲಿ ಅಂದ್ಕೊಳ್ಳಿ ಕೊಟ್ಟರು ಎಲ್ಲ ಕರ್ನಾಟಕ ಸ್ಟೇಟ್ ಅಂದರೆ ಕರ್ನಾಟಕದಲ್ಲಿ ಯಾವುದು ಫಸ್ಟ್ ಆಫ್ ಆಲ್ ಸ್ಥಾವರ ಒಂದು ಸ್ಥಾಪನೆ ಆಯಿತು ಅದ್ರ ಬಗ್ಗೆನೇ ನಮಗೆ ಹೇಳಬೇಕಾಗುತ್ತೆ. ಹೌದಾ? ಸೊ ಹೀಗಾಗಿ ಇಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಇದ್ರದ್ದು ಮಂಡ್ಯ ಅಂತ ಹೇಳ್ತೀವಿ. ಅಂದರೆ ಮಂಡ್ಯ ಜಿಲ್ಲೆಯ ಶಿವನ ಸಮುದ್ರ ಬರ್ತಲ್ಲ. ಸೊ ಅಲ್ಲಿ 1902ರಲ್ಲಿ ಒಂದು ಕಾವೇರಿ ನದಿ ಮೇಲೆ ಇದರ ಒಂದು ಏನು ಮಾಡ್ತಾರೆ, ಒಂದು ಜಲ ವಿದ್ಯುತ್ ಸ್ಥಾವರ ಒಂದು ಸ್ಥಾಪನೆಯನ್ನು ಅಲ್ಲಿ ಮಾಡ್ತಾರೆ. ಹೌದಾ? ಇನ್ನು ಆಲ್ಮಟ್ಟಿ ತೊಗೊಂಡ್ರೆ ಇದು ಕೃಷ್ಣಾ ನದಿ ಮೇಲೆ ಇದನ್ನು ಸ್ಥಾಪನೆ ಮಾಡ್ತಾರೆ. ತಮಗೆಲ್ಲ ಗೊತ್ತಿದೆ ಅಲ್ವಾ? ಹೌದಾ? ಕೃಷ್ಣಾ ನದಿ ಮೇಲೆ ಇದನ್ನು ಸ್ಥಾಪನೆ ಮಾಡ್ತಾರೆ. ಅದೇ ರೀತಿ ಜೋಗನಾಥ್ ತೊಗೊಂಡ್ರೆ ಜೋಗಲ್ಲಿ ಬರುತ್ತೆ, ಶರಾವತಿ ನದಿ ಮೇಲೆ ಇದನ್ನು ಒಂದು ಶರಾವತಿ ನದಿ ಮೇಲೆ ಜಲಪಾತ ಇರುತ್ತೆ. ಸೊ ಆ ಒಂದು ಜಲಪಾತದಲ್ಲಿ ಏನು ಮಾಡ್ತಾರೆ, ಅಲ್ಲಿ ಕೂಡ ಒಂದು ವಿದ್ಯುತ್ ಒಂದು ಸ್ಥಾವರ ಸ್ಥಾಪನೆಯನ್ನು ಕೂಡ ಮಾಡಿರ್ತಾರೆ. ಅದೇ ರೀತಿ ಈ ಒಂದು KRS ಡ್ಯಾಮ್ನ ತೊಗೊಂಡ್ರೆ ಇದು ಕೂಡ ಒಂದು ಕಾವೇರಿ ನದಿ ಮೇಲೆ ಕಟ್ಟುತ್ತಾರೆ. ಶ್ರೀರಂಗಪಟ್ಟಣ ಹತ್ರ ಬರುತ್ತೆ. ಸೊ ಅಲ್ಲಿ ಕೂಡ ಏನು ಮಾಡ್ತಾರೆ, ಒಂದು ವಿದ್ಯುತ್ ಸ್ಥಾವರದ ಒಂದು ಸ್ಥಾಪನೆಯನ್ನು ಅವರು ಮಾಡಿರ್ತಾರೆ. ಸೊ ಕ್ವಶನ್ ಏನಪ್ಪ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ ಏನಿದೆ ಮತ್ತು ಇಲ್ಲಿ ಮೇಲೆ ಕ್ವಶನ್ ಇದೆ, ಏಷ್ಯಾದಲ್ಲೇ ಪ್ರಥಮ ಜಲವಿದ್ಯುತ್ ಸ್ಥಾವರಪ್ಪ ಅಂದರೆ ಮಂಡ್ಯ ಅಂತ ಹೇಳಿ. ಹೌದಾ? ಕರ್ನಾಟಕ ಅಂದರೂ ಇದೆ, ಇಡೀ ಏಷ್ಯಾದಲ್ಲಿ ಅಂದರೂ ಇದೇ ಬರುತ್ತೆ. ಸೊ ಹೀಗಾಗಿ ಆನ್ಸರ್ ಇಲ್ಲಿ ಮಂಡ್ಯ ಅಂತ ಹೇಳ್ಬೋದು. ಮಂಡ್ಯ ಕೊಟ್ಟಿದ್ರೆ ಮಂಡ್ಯ ಅಂತ ಹೇಳಿ. ಓಕೆ ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ 4ನೇ ಕ್ವಶನ್ ನೋಡಿ ಏನು ಹೇಳುತ್ತೆ. ಇನ್ನು 4ನೇ ಪ್ರಶ್ನೆ ನೋಡಿ, ಪ್ರಪಂಚದಲ್ಲಿ ಅತಿ ದೊಡ್ಡ ಜಲ ವಿದ್ಯುತ್ ಸ್ಥಾವರ ಯಾವ ದೇಶದಲ್ಲಿದೆ? ಜಲ ವಿದ್ಯುತ್ ಸ್ಥಾವರ ಪ್ರಪಂಚದಲ್ಲಿ ಅಂತ ಕೇಳಿದ್ರೆ ಕ್ವಶನ್, ಇಂಡಿಯಾದಲ್ಲೆಲ್ಲ ಪ್ರಪಂಚದಲ್ಲಿ. ಸೊ ಪ್ರಪಂಚದಲ್ಲಿ ಅಂದ್ಕೊಳ್ಳಿ ಆಪ್ಷನ್ ನೋಡಿ, ಚೈನಾ ಇದೆ, ಭಾರತ ಇದೆ, ಅಮೇರಿಕಾ, ಜಪಾನ್. ಸೊ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಪ್ರಪಂಚದ ಅತಿ ದೊಡ್ಡ ಜಲವಿದ್ಯುತ್ ಸ್ಥಾವರ ಎಲ್ಲಿದೆಯಪ್ಪ ಅಂದರೆ ಚೀನಾ ಅಂತ ಹೇಳ್ತೀವಿ. ಚೀನಾದಲ್ಲಿ ಬರ್ತಕ್ಕಂಥ ಒಂದು ಯಾಂಗ್ಸ್ಟೇ ಅಂತಕ್ಕಂಥ ಒಂದು ನದಿ ಬರುತ್ತೆ, ಯಾಂಗ್ಸ್ಟೇ ಅಂತಕ್ಕಂಥ ಒಂದು ರಿವರ್ ಬರುತ್ತೆ. ಆ ರಿವರ್ ಮೇಲೆ ಪ್ರಪಂಚದಲ್ಲಿ ಅತಿ ದೊಡ್ಡದಾದ ಒಂದು ಜಲ ವಿದ್ಯುತ್ ಸ್ಥಾಪನೆಯನ್ನು ಮಾಡಿರ್ತಾರೆ. ಹೌದಾ? ಇನ್ನು ಅಮೇರಿಕಾ ತೊಗೊಂಡ್ರೆ ಗ್ರ್ಯಾಂಡ್ ಕೂಲಿ ಅಂತ ಒಂದು ಬರುತ್ತೆ. ಗ್ರ್ಯಾಂಡ್ ಕೂಲಿ ಅಂತಕ್ಕಂಥ ಒಂದು ರಿವರ್ ಬರುತ್ತೆ. ಆ ರಿವರ್ ಮೇಲೆ ಒಂದು ಡ್ಯಾಮ್ನ ಕಟ್ಟಿ ಅಲ್ಲಿ ಜಲವಿದ್ಯುತ್ ಸ್ಥಾಪನೆ ಮಾಡಿರ್ತಾರೆ. ಇನ್ನು ಜಪಾನ್ ತೊಗೊಂಡ್ರೆ ಕೊರೋಬೆ ಅಂತಕ್ಕಂಥ ಬರುತ್ತೆ. ಕೊರೋಬೆ ರಿವರ್ ಅಂತಕ್ಕಂಥ ಬರುತ್ತೆ. ಆ ರಿವರ್ ಮೇಲೆ ಒಂದು ಡ್ಯಾಮ್ನ ಕಟ್ಟಿ ಅಲ್ಲಿ ಅವ್ರು ಏನು ಮಾಡ್ತಾರೆ, ಒಂದು ಜಲವಿದ್ಯುತ್ ಸ್ಥಾವರದ ಒಂದು ಸ್ಥಾಪನೆಯನ್ನು ಮಾಡಿರ್ತಾರೆ. ಅಲ್ಲಿ ಪ್ರಶ್ನೆ ಏನಪ್ಪ ಅಂದರೆ ಪ್ರಪಂಚದಲ್ಲಿ ಅತಿ ದೊಡ್ಡ ಜಲವಿದ್ಯುತ್ ಸ್ಥಾವರ ಎಲ್ಲಿದೆ ಅಂದರೆ ಚೈನಾ ಅಂತ ಹೇಳ್ಬೋದು. ಏನು ಅಡ್ಡಿಲ್ಲ. ಓಕೆ, ಯಾಕಂದರೆ ಅಲ್ಲೇ ಇರೋದು. ಸೊ ಹೀಗಾಗಿ ಅದರ ಆನ್ಸರು ಅದೇ ಅಂತ ಹೇಳಬೇಕಾಗುತ್ತೆ. ಓಕೆ, ಇನ್ನು ನೆಕ್ಸ್ಟ್ 5ನೇ ಕ್ವಶನ್ ನೋಡಿ ಏನು ಹೇಳುತ್ತೆ. 5ನೇ ಕ್ವಶನ್ನು ಕೆಳಗಿನವುಗಳ ಪೈಕಿ ಯಾವ ಸಂಯುಕ್ತಗಳು ತಮ್ಮ ಮೂಲಕ ವಿದ್ಯುತ್ ಹರಿಯಲು ಬಿಡುವುದಿಲ್ಲ? ನೋಡಿ ಅವ್ರು ಹೆಂಗೆ ಕೇಳಿದ್ರೆ ಸಂಯುಕ್ತ ಅಂದರೆ ಏನಿಲ್ಲಿ ಕೆಲವೊಂದು ಕಂಪೌಂಡ್ಸ್ಗಳನ್ನು ಕೊಟ್ಟಿರ್ತಾರೆ. ಕೆಮಿಕಲ್ ಕಂಪೌಂಡ್ಸ್ ಇದೆ, ಆ ಕೆಮಿಕಲ್ ಕಂಪೌಂಡ್ಗಳ ಮೂಲಕ ವಿದ್ಯುತ್ತು ಹರಿಯೋದಕ್ಕೆ ಬಿಡೋದಿಲ್ಲ, ಅಂದರೆ ಪಾಸ್ ಆಗಿ ಬಿಡಲ್ಲ. ಅಂದರೆ ಇದರ ಅರ್ಥ ಕರೆಂಟ್ ಅದರಲ್ಲಿ ಫ್ಲೋ ಆಗಲ್ಲ. ಯಾವುದರಲ್ಲಿ ಕರೆಂಟ್ ಫ್ಲೋ ಆಗಲ್ಲ ಅಂತಕ್ಕಂಥ ಒಂದು ಕ್ವಶನ್ ಅವರು ಕೇಳಿದ್ದಾರೆ. ಆಪ್ಷನ್ ನೋಡಿ, ಕಾಪರ್ ಸಲ್ಫೇಟ್ ಇದೆ, ಸಲ್ಫ್ಯೂರಿಕ್ ಆ್ಯಸಿಡ್ ಇದೆ, ಸೋಡಿಯಂ ಕ್ಲೋರೈಡ್ ಇದೆ, ಸಕ್ಕರೆ ಇದೆ. ಕಾಪರ್ ಸಲ್ಫೇಟ್ ಅಂದ್ರೇನು? CuSO4 ಅಂತ ಹೇಳ್ತೀವಿ. ಸಲ್ಫ್ಯೂರಿಕ್ ಆಮ್ಲ ಅಂದ್ರೇನು? H2SO4. ಸೋಡಿಯಂ ಕ್ಲೋರೈಡ್ ಅಂದರೆ NaCl. ಸೊ ಈ ಮೂರನ್ನು ನಾವು ಅಬ್ಸರ್ವೇಷನ್ ಮಾಡಿದ್ರೆ ಈ ಮೂರಕ್ಕೆ ನಾವೇನಂತ ಕರಿತೀವಿ ಹೇಳಿ? ಇಲೆಕ್ಟ್ರೋಲೈಟ್ಸ್ ಅಂತ ಹೇಳ್ತೀವಿ. ಇಲೆಕ್ಟ್ರೋಲೈಟ್ಸ್ ಅಂದ್ರೇನು? ಇವುಗಳಲ್ಲಿ ಕರೆಂಟು ಫ್ಲೋ ಆಗುತ್ತೆ. ಹೌದಾ? ಇನ್ನು ಸಕ್ಕರೆನ ತೊಗೊಂಡ್ರೆ, ಸಕ್ಕರೆ ಅಂದರೆ ಶುಗರ್, ಸಕ್ಕರೆಯಲ್ಲಿ ಕರೆಂಟು ಫ್ಲೋ ಆಗಲ್ಲ. ಸೊ ಹೀಗಾಗಿ ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಯಾವುದಪ್ಪ ಅಂದರೆ ಸಕ್ಕರೆ, ಶುಗರ್ ಅಂತ ಹೇಳ್ತೀವಿ. ಓಕೆ, ಲಕ್ಷ ಇಟ್ಕೊಳ್ಳಿ. ಕೆಳಗಿನ ಪೈಕಿ ಯಾವ ಸಂಯುಕ್ತಗಳು ತಮ್ಮ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುವುದಿಲ್ಲ? ಶುಗರ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, 6ನೇ ಕ್ವಶನ್ ನೋಡಿ ಏನು ಹೇಳುತ್ತೆ.
ವಿದ್ಯುತ್ ಪ್ರವಾಹದ ಉಷ್ಣ ಉತ್ಪನ್ನದ ಪರಿಣಾಮದ ಮೇಲೆ ಕೆಲಸ ಮಾಡುವ ಉಪಕರಣಗಳು. ವಿದ್ಯುತ್ ಪ್ರವಾಹದ ಉಷ್ಣ ಉತ್ಪನ್ನ ಅಂದ್ರೆ ಏನು? ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷ್ನಲ್ಲಿ. ನಮ್ಮ ಸೈಂಟಿಫಿಕ್ ಹೇಳಬೇಕಾದ್ರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಅಂದರೆ ಯಾವ ಒಂದು ರಿಯಾಕ್ಷನಲ್ಲಿ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗ್ತಾ ಇರುತ್ತೆ, ಹೌದಾ? ಎಕ್ಸೋಥರ್ಮಿಕ್ ಅಂದ್ರೆ ಏನು? ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಹೀಟ್ ಎನರ್ಜಿನ ಏನಾದರೂ ಆಗ್ತಾ ಇದ್ರೆ, ಎಲೆಕ್ಟ್ರಿಕಲ್ ಎನರ್ಜಿ ಇ ಟು ಎಲೆಕ್ಟ್ರಿಕಲ್ ಎನರ್ಜಿ ಟು ಹೀಟ್ ಎನರ್ಜಿಯಲ್ಲಿ ಏನಾದರೂ ಕನ್ವರ್ಟ್ ಆಗ್ತಾ ಇದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ವಿದ್ಯುತ್ ಪ್ರವಾಹದ ಉಷ್ಣ ಉತ್ಪನ್ನದ ಪರಿಣಾಮದ ಮೇಲೆ ಕೆಲಸ ಮಾಡುವ ಉಪಕರಣಗಳು. ಓಕೆ, ಆಪ್ಷನ್ ನೋಡಿ. ವಿದ್ಯುತ್ ಒಲೆ ಇದೆ, ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ಇದೆ, ವಿದ್ಯುತ್ ಬಲ್ಬ್ ಇದೆ, ಮೇಲಿನ ಎಲ್ಲ ಅಂತ ಇದೆ. ಸೊ ಕೊಟ್ಟಿರ್ತಕ್ಕಂಥ ಈ ಒಂದು ಆಪ್ಷನ್ ನೋಡಿದ್ರೆ ತಮಗೇನು ಅನಿಸುತ್ತೆ? ವಿದ್ಯುತ್ ಪ್ರವಾಹದ ಉಷ್ಣ ಉತ್ಪನ್ನದ ಪರಿಣಾಮದ ಮೇಲೆ ಕೆಲಸ ಮಾಡುವ ಉಪಕರಣಗಳು. ಅಂದರೆ ಸಿಂಪಲ್ ಹೇಳಬೇಕಂದ್ರೆ ಎಲೆಕ್ಟ್ರಿಕಲ್ ಎನರ್ಜಿಯನ್ನು ಯೂಸ್ ಮಾಡಿಕೊಂಡು ಹೀಟ್ ಎನರ್ಜಿಯಲ್ಲಿ ಏನಾದರೂ ಕನ್ವರ್ಟ್ ಆಗ್ತಾ ಇದ್ದರೆ ಅದನ್ನು ನಾವೇನಂತ ಕರಿತೀವಿ? ಒಂದು ವಿದ್ಯುತ್ ಪ್ರವಾಹದ ಉಷ್ಣ ಉತ್ಪನ್ನ ಪರಿಣಾಮ ಅಂತ ಹೇಳ್ತೀವಿ. ಹಾಗಾದ್ರೆ ಏನು? ವಿದ್ಯುತ್ ಒಲೆ ಯೂಸ್ ಮಾಡ್ತೀವ, ಓಕೆ, ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ಯೂಸ್ ಮಾಡ್ತೀವ, ವಿದ್ಯುತ್ ಬಲ್ಬ್ಗಳನ್ನು ಯೂಸ್ ಮಾಡ್ತೀವ. ಸೊ ಹೀಗಾಗಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಮೇಲಿನ ಎಲ್ಲ ಅಂತ ಹೇಳ್ತೀವಿ. ಇದು ಇದರ ಒಂದು ಸರಿಯಾದ ಆನ್ಸರು. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, 7ನೇ ಪ್ರಶ್ನೆ ಏನಿದೆ ನೋಡಿ. ವಿದ್ಯುತ್ ಫ್ಯೂಸ್ ಅಂದರೆ ಎಲೆಕ್ಟ್ರಿಕಲ್ ಫ್ಯೂಸ್ ಇರುತ್ತಲ್ವ ನಮ್ಮ ಮನೆಯಲ್ಲಿ. ಸೊ ಈ ಫ್ಯೂಸು ಯಾವುದರ ಮಿಶ್ರಣ ಅಂತ ಹೇಳ್ತಾರೆ? ಯಾವುದರ ಒಂದು ಮಿಶ್ರಣ? ಆಪ್ಷನ್ ನೋಡಿ, ಏನೇನು ಕೊಟ್ಟಿದ್ದಾರೆ? ಸೀಸ್ ಇದೆ, ಸೀಸ್ ಮತ್ತು ತವರು, ನೈಕ್ರೋಮ್, ಫೆರಸ್, ನಿಕ್ಕೆಲ್. ಸೊ ಕೊಟ್ಟಿರ್ತಕ್ಕಂಥ ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಸೀಸ್ ಮತ್ತು ತವರು ಅಂತ ಹೇಳ್ತೀವಿ. ಈ ಸೀಸ್ ಮತ್ತು ತವರನ್ನು ಮಿಕ್ಸಪ್ ಮಾಡಿ ಏನು ಮಾಡ್ತಾರೆ? ಒಂದು ಎಲೆಕ್ಟ್ರಿಕಲ್ ಫ್ಯೂಸ್ಗಳನ್ನು ತಯಾರು ಮಾಡ್ತಾರೆ. ಯಾಕೆ ಇದನ್ನು ಯೂಸ್ ಮಾಡ್ತಾರೆ? ಇವೆರಡನ್ನು ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಅತಿ ಹೆಚ್ಚು ವಿದ್ಯುತ್ ರೋಧವನ್ನು ಹೊಂದಿರತಕ್ಕಂಥ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಅತಿ ಹೆಚ್ಚು ವಿದ್ಯುತ್, ಯಾಕಂದರೆ ಇವು ಅತಿ ಹೆಚ್ಚು ವಿದ್ಯುತ್ ರೋಧ ಹೊಂದಿರುವ ಮೂಲ ವಸ್ತುಗಳು ಅಂತ ಹೇಳ್ತೀವಿ. ಇದೇ ಥರ ನೈಕ್ರೋಮ್ನ ತಗೊಂಡ್ರೆ ನೈಕ್ರೋಮ್ ಅಂದರೆ ಏನಿರುತ್ತೆ ಆ್ಯಕ್ಚುಲಿ ಇದರಲ್ಲಿ? ನೈಕ್ರೋಮು, ನೈ ಅಂದರೆ ನಿಕ್ಕೆಲು, ಹೌದಾ? ಕ್ರೋ ಅಂದರೆ ಕ್ರೋಮಿಯಮು, ಪ್ಲಸ್ ಎಮ್ ಅಂದರೆ ಮೆಟಲು, ಫೆರಸದಲ್ಲಿ ಆ್ಯಡ್ ಮಾಡಿರ್ತಾರೆ. ಇದನ್ನು ಜಾಸ್ತಿ ಯೂಸ್ ಮಾಡೋದು ಎಲ್ಲಪ್ಪ ಅಂದರೆ ಒಂದು ಐರನ್, ಅಂದರೆ ಇಸ್ತ್ರಿ ಪೆಟ್ಟಿಗೆಯಲ್ಲಿ ಇದನ್ನು ಯೂಸ್ ಮಾಡ್ತಾರೆ, ಐರನ್, ಹೌದಾ? ಅದ್ರ ಬಿಟ್ಟರೆ ವಿದ್ಯುತ್ ಓಲೆಯಲ್ಲಿ ಯೂಸ್ ಮಾಡ್ತಾರೆ, ಎಲೆಕ್ಟ್ರಿಕಲ್ ಓಲೆಗಳಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಅದ್ರ ಬಿಟ್ಟರೆ ಬಾಯ್ಲರ್ಗಳಲ್ಲಿ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಬಾಯ್ಲರ್ ಇರ್ತಲ್ವ ಫ್ಯಾಕ್ಟ್ರಿಲಿ ದೊಡ್ಡ ಸೊ ಅಲ್ಲಿ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಅದಕ್ಕೆ ನಾವು ನೈಕ್ರೋಮ್ ಅಂತ ಹೇಳ್ತೀವಿ. ಇದು ಕೂಡ ಒಂದು ಎಲೆಕ್ಟ್ರಿಕಲ್ ಕರೆಂಟ್ ಮೇಲೆ ಯೂಸ್ ಆಗ್ತಕ್ಕಂಥ ಒಂದು ಸಣ್ಣದಾದ ಒಂದು ಮಷಿನ್ ಅಂತಲೇ ಹೇಳ್ತೀವಿ. ಇನ್ನು ಫೆರಸ್ ತೊಗೊಂಡ್ರೆ ಏನಾಗುತ್ತೆ ಇದರಲ್ಲಿ ಅತಿಯಾದ ಒಂದು ಕಡಿಮೆ ವಿದ್ಯುತ್ ರೋಧ ಇರುತ್ತೆ. ಸೊ ಇದನ್ನಂತೂ ಅವರು ಯೂಸ್ ಮಾಡಲ್ಲ. ಕಡಿಮೆ ರೋಧ ಇರುವ ಮೂಲ ವಸ್ತು ಅಂತ ಹೇಳ್ತೀವಿ. ಕಡಿಮೆ ರೋಧ ಇರುವ ಮೂಲ ವಸ್ತು ಯಾವುದು? ಫೆರಸ್, ಹೌದಾ? ಮೂಲ ವಸ್ತು. ಇನ್ನು ನಿಕೆಲ್ ತೊಗೊಂಡ್ರೆ ನಿಕೆಲ್ ಕೂಡ ಇದು ಕೂಡ ಸೇಮ್ ಇದೇ ಥರ, ಏನು? ಕಡಿಮೆ ರೋಧ ಇರ್ತಕ್ಕಂಥ ಒಂದು ಮೂಲ ವಸ್ತು ಅಂತ ಹೇಳ್ತೀವಿ. ಸೊ ಹೀಗಾಗಿ ವಿದ್ಯುತ್ ಫ್ಯೂಸ್ನಲ್ಲಿ ಅಂದರೆ ಎಲೆಕ್ಟ್ರಿಕ್ ಫ್ಯೂಸ್ನಲ್ಲಿ ಯಾವುದರ ಒಂದು ಮಿಶ್ರಣ ಇರುತ್ತಪ್ಪ ಅಂದರೆ ಸೀಸ್ ಮತ್ತು ತವರಿನ ಒಂದು ಮಿಶ್ರಣ ಇರುತ್ತೆ. ಯಾಕಿರುತ್ತೆ? ಅದು ಅತಿ ಹೆಚ್ಚು ವಿದ್ಯುತ್ ರೋಧವನ್ನು ಹೊಂದಿರತಕ್ಕಂಥ ಮೂಲ ವಸ್ತು ಆಗಿರುತ್ತೆ. ಓಕೆ, ಸೊ ಹೀಗಾಗಿ ಅದನ್ನಲ್ಲಿ ಯೂಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟು ಕ್ವಶನ್ ನಂಬರ್ 8 ನೋಡಿ ಏನು ಹೇಳುತ್ತೆ. ಅಷ್ಟು ಸಿಂಪಲ್ ಕ್ವಶನ್ ನೋಡಿ. ಕ್ವಶನ್ ನಂಬರ್ 8, ವಿದ್ಯುತ್ ಬಲ್ಬನ್ನು ಕಂಡು ಹಿಡಿದವರು ಯಾರು? ಫಸ್ಟ್ ಸ್ಟಾರ್ಟಿಂಗ್ನಲ್ಲೇ ಕ್ವಶನ್ ಹೇಳಿದ್ದೀನಿ ಆಲ್ರೆಡಿ ನಿಮಗೆ. ವಿದ್ಯುತ್ ಬಲ್ಬನ್ನು ಕಂಡು ಹಿಡಿದ ವಿಜ್ಞಾನಿ ಯಾರಪ್ಪ ಅಂದರೆ ಎಡಿಸನ್ ಅಂತ ಹೇಳಿಬಿಡ್ತೀವಿ ಸಿಂಪಲ್ ಆಗಿ. ಎಡಿಸನ್, ಹೌದಾ? ಹಾಗಾದರೆ ರೈಟ್ ಬ್ರದರ್ಸ್ ಅವ್ರು ಏನು ಮಾಡಿದ್ರು? ಅಲೆಕ್ಸಾಂಡರ್ ವೋಲ್ಟ್ ಅವ್ರು ಏನು ಮಾಡಿದ್ರು? ಜಾರ್ಜ್ ಸೈಮನ್ ಓಮ್ ಅವ್ರು ಏನು ಮಾಡಿದ್ರು? ಸೊ ತಾವೇ ಹೇಳಿಬಿಡಿ. ರೈಟ್ ಬ್ರದರ್ಸ್ ಏನು ಮಾಡಿದ್ರು? ಏರೋಪ್ಲೇನ್ನ ಕಂಡು ಹಿಡಿದವರೇ ಏರೋಪ್ಲೇನ್ನ ಕಂಡು ಹಿಡಿದವರು ಯಾರು? ರೈಟ್ ಬ್ರದರ್ಸು. ಇನ್ನು ಅಲೆಕ್ಸಾಂಡರ್ ವೋಲ್ಟ್ ತೊಗೊಂಡ್ರೆ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಬಗ್ಗೆ ಒಂದು ಡಿಸ್ಕಷನ್ನ ಕೊಟ್ಟವ್ರೆ. ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಬಗ್ಗೆ ಒಂದು ಕನ್ಕ್ಲೂಷನ್ನ ಕೊಟ್ಟವ್ರು ಯಾರು? ಅಲೆಕ್ಸಾಂಡರ್ ವೋಲ್ಟ್ ಅಂದಂಥ ವಿಜ್ಞಾನಿ. ಇನ್ನು ಜಾರ್ಜ್ ಸೈಮನ್ ಓಮ್ ಅವ್ರು ಏನು ಮಾಡ್ತಾರೆ? ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಬಗ್ಗೆ ಒಂದು ಕನ್ಕ್ಲೂಷನ್ನ ಕೊಟ್ಟವ್ರೆ ಇವರೇ. ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಬಗ್ಗೆ ಒಂದು ಕನ್ಕ್ಲೂಷನ್ ಕೊಟ್ಟವ್ರೆ ಯಾರು? ಜಾರ್ಜ್ ಸೈಮನ್ ಓಮ್ ಅಂತಕ್ಕಂಥ ವಿಜ್ಞಾನಿ. ಓಕೆ, ಕ್ವಶನ್ ಅರ್ಥ ಆಯ್ತಾ? ಬಲ್ಬನ್ನು ಕಂಡುಹಿಡಿದ ವಿಜ್ಞಾನಿ ಯಾರಪ್ಪ ಅಂದರೆ ಎಡಿಸನ್ ಅಂತ ಹೇಳ್ತೀವಿ. ಏರೋಪ್ಲೇನ್ ಕಂಡುಹಿಡಿದ ವಿಜ್ಞಾನಿ ರೈಟ್ ಬ್ರದರ್ಸ್ ಅಂತ ಹೇಳ್ತೀವಿ. ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಬಗ್ಗೆ ಒಂದು ಕನ್ಕ್ಲೂಷನ್ ಥಿಯರಿಯನ್ನು ಕೊಟ್ಟವರು ಯಾರು? ಅಲೆಕ್ಸಾಂಡರ್ ವೋಲ್ಟ್ ಅಂತಕ್ಕಂಥ ವಿಜ್ಞಾನಿ. ಇನ್ನು ಎಲೆಕ್ಟ್ರಿಕಲ್
ರೆಸಿಸ್ಟೆನ್ಸ್ ಬಗ್ಗೆ ಒಂದು ಪರಿಕಲ್ಪನೆ ಮೂಡಿಸೋರು ಯಾರು? ಚಾರ್ಲ್ಸ್ ಸೈಮನ್ ಓಮ್ ಅಂತಕ್ಕಂಥ ವಿಜ್ಞಾನಿ. ಓಕೆ, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ಕ್ವಶನ್ ನಂಬರ್ 9 ನೋಡಿ ಏನು ಹೇಳುತ್ತೆ, ಬಲ್ಬ್ನಲ್ಲಿ ಯಾವ ಅನಿಲ ತುಂಬುವುದರಿಂದ ಹೆಚ್ಚಿಗೆ ಬಾಳಿಕೆ ಬರುತ್ತೆ? ನೋಡಿ, ಬಲ್ಬ್ ಇರ್ತವಲ್ಲ, ಸೊ ಬಲ್ಬ್ನಲ್ಲಿ ವಿವಿಧ ರೀತಿಯ ಗ್ಯಾಸಸ್ಗಳನ್ನು ತುಂಬಿರ್ತಾರೆ. ಹಾಗಾಗಿ ಬಲ್ಬ್ನಲ್ಲಿ ಯಾವ ಅನಿಲ ತುಂಬುವುದರಿಂದ ಅದು ಜಾಸ್ತಿ ಬಾಳಿಕೆ ಬರುತ್ತೆ? ಆಪ್ಷನ್ ನೋಡಿ, ನೈಟ್ರೋಜನ್, ಆಕ್ಸಿಜನ್, ಹೀಲಿಯಂ, ನಿಯಾನ್. ಈ 4 ಗ್ಯಾಸಸ್ಗಳಿದೆ. ಸೊ ಔಟ್ ಆಫ್ 4 ಗ್ಯಾಸಸ್ಗಳ ಪೈಕಿ ನೈಟ್ರೋಜನ್ ಏನಾದರೂ ಯೂಸ್ ಮಾಡಿದ್ರೆ ಆ ಬಲ್ಬು ಜಾಸ್ತಿ ದಿವಸ ಒಂದು ಬಾಳಿಕೆ ಬರುತ್ತೆ ಅಂತ ಹೇಳ್ತೀವಿ. ಯಾಕಾಗುತ್ತೆ? ಸಪೋಸ್ ನೀವೇನಾದರೂ ಆಕ್ಸಿಜನ್ನ ಯೂಸ್ ಮಾಡಿದ್ರೆ ಏನಾಗುತ್ತೆ? ಆ ತಂತಿ ಉರಿದು ಬೇಗನೆ ಸುಟ್ಟೋಗಿಬಿಡುತ್ತೆ. ಸೊ ಹೀಗಾಗಿ ಆಕ್ಸಿಜನ್ನ ಜಾಸ್ತಿ ಯೂಸ್ ಮಾಡಲ್ಲ, ಮಾಡ್ತಾರೆ ಬಟ್ ಜಾಸ್ತಿ ಅದನ್ನು ಯೂಸ್ ಮಾಡಲ್ಲ. ಇನ್ನು ಹೀಲಿಯಂ ತೊಗೊಂಡ್ರಿ, ಹೀಲಿಯಂನ ಎಲ್ಲಿ ಯೂಸ್ ಮಾಡ್ತಾರೆ? ಜಾಸ್ತಿ ಯೂಸ್ ಮಾಡೋದು ಬಲೂನುಗಳಲ್ಲಿ ಬಲೂನವನ್ನು ತುಂಬೋ ಸಲುವಾಗಿ ಜಾಸ್ತಿ ಯೂಸ್ ಮಾಡಿದೆ ಈ ಒಂದು ಹೀಲಿಯಂ ಗ್ಯಾಸ್ನ. ಸೊ ಇದನ್ನಂತರೂ ಬಲ್ಬ್ನಲ್ಲಿ ಯೂಸ್ ಮಾಡ್ತಾರೆ, ಬಟ್ ಜಾಸ್ತಿ ಯೂಸ್ ಮಾಡೋದು ಬಲೂನ್ನಲ್ಲಿ. ಇನ್ನು ನಿಯಾನ್ ತೊಗೊಂಡ್ರೆ, ನಿಯಾನ್ ಎಲ್ಲಿ ಯೂಸ್ ಮಾಡ್ತಾರೆ? LED ಲೈಟ್ಗಳು ಇರುತ್ತಲ್ವ, LED ಲೈಟ್ಗಳಲ್ಲಿ ಜಾಸ್ತಿ ಯೂಸ್ ಮಾಡೋದೇ ಈ ಒಂದು ನಿಯಾನ್ ಗ್ಯಾಸ್ನ. ಸೊ ಹೀಗಾಗಿ ನಮಗೆ ಏನಾದರೂ ಬಲ್ಬ್ ಜಾಸ್ತಿ ದಿವಸ ಬಾಳಿಕೆ ಬರಬೇಕಾದ್ರೆ ನಾವು ಯೂಸ್ ಯಾವ್ದು ಮಾಡ್ತೀವಿ? ನೈಟ್ರೋಜನ್ ಗ್ಯಾಸ್ಗಳನ್ನು ಯೂಸ್ ಮಾಡಬೇಕಾಗುತ್ತೆ, ಅದನ್ನು ಫಿಲಪ್ ಮಾಡೋ ಸಲುವಾಗಿ. ಸೊ ಹೀಗಾಗಿ ಈ ಪ್ರಶ್ನೆ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ನೈಟ್ರೋಜನ್ ಗ್ಯಾಸ್ಗಳನ್ನು ಜಾಸ್ತಿ ಯೂಸ್ ಮಾಡಿದ್ರೆ ಬಲ್ಬ್ಗಳು ಜಾಸ್ತಿ ದಿವಸ ಯೂಸ್ ಮಾಡೋಕ್ಕೆ ಬರುತ್ತೆ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, 10ನೇ ಕ್ವಶನ್ ನೋಡಿ ಏನು ಹೇಳುತ್ತೆ, ಯಾವ ಬಲ್ಬ್ಗಳನ್ನು ಉಪಯೋಗ ಮಾಡೋದ್ರಿಂದ ವಿದ್ಯುತ್ ಅಪವ್ಯಯವನ್ನು ತಡೆಗಟ್ಟಬಹುದು? ಯಾವ ಬಲ್ಬ್ಗಳನ್ನು ಯೂಸ್ ಮಾಡೋದ್ರಿಂದ? ಅಪವ್ಯಯ ಅಂದರೆ ಏನು? ಅನಾವಶ್ಯಕ ಕರೆಂಟ್ಗಳನ್ನು ಯೂಸ್ ಮಾಡೋದು. ನಾವು ಕೆಲವೊಂದು ಸಲ ಏನಾಗುತ್ತೆ, ಅನಾವಶ್ಯಕ ಕರೆಂಟ್ ನಮ್ಮ ಮನೇಲಿ ಯೂಸ್ ಆಗ್ತಾ ಇರುತ್ತೆ. ಸೊ ಯಾವ ಒಂದು ಬಲ್ಬ್ಗಳನ್ನು ನಮ್ಮ ಮನೇಲಿ ಯೂಸ್ ಮಾಡೋದ್ರಿಂದ ಅನಾವಶ್ಯಕ ಕರೆಂಟ್ ಯೂಸ್ ಮಾಡೋದನ್ನು ನಾವು ತಪ್ಪಿಸ್ಬಹುದು? ಆಪ್ಷನ್ ನೋಡಿ ಏನು ಹೇಳುತ್ತೆ. ಆಪ್ಷನ್ ನೋಡಿ, LED ಇದೆ, LED ಅಂದ್ರೆ ಏನು? ಲೈಟ್ ಇಮಿಟಿಂಗ್ ಡಯೋಡ್. ಸೊ ತಮಗೆಲ್ಲ ಗೊತ್ತೇ ಇದೆ LED ಅಂದ್ರೆ ಏನು? ಲೈಟ್ ಇಮಿಟಿಂಗ್ ಡಯೋಡ್ ಅಂತ ಹೇಳ್ತೀವಿ, ಹೌದಾ? ಲೈಟ್ ಇಮಿಟಿಂಗ್ ಡಯೋಡ್ ಅಂದ್ರೆ LED ಅಂತ ಬರುತ್ತೆ. ಇನ್ನು CFL ತಗೊಂಡ್ರೆ ಕಾಂಪ್ಯಾಕ್ಟ್ ಫ್ಲೋರೋಸ್ಕಂಟ್ ಲ್ಯಾಂಪ್ ಅಂತ ಹೇಳ್ತೀವಿ. ಇನ್ನು HG ಅಂದ್ರೆ ಏನು? ಮರ್ಕ್ಯೂರಿ ಲ್ಯಾಂಪ್. ಸೊ ನೀವು ಮರ್ಕ್ಯೂರಿ ಲ್ಯಾಂಪ್ ಎಲ್ಲಿ ಸಿಗುತ್ತಪ್ಪ ಅಂದರೆ ನಿಮಗೆ ಸಿಟಿ ಏರಿಯಾನಲ್ಲಿ ಏನು ಹೈವೇ ಇರ್ತಲ್ವ, ಸೊ ಹೈವೇಗಳಲ್ಲಿ ಮೇಲುಗಡೆ ಒಂದು ದೊಡ್ಡ ಲೈಟ್ ಕುಣಿಸಿರ್ತಾರೆ, ಸಿಕ್ಕಾಪಟ್ಟೆ ಸ್ವಲ್ಪ ಯೆಲ್ಲೋ ರೆಡ್ ಮಿಕ್ಸಪ್ ಇರುತ್ತೆ, ವೈಟಲ್ಲಿ ಯೆಲ್ಲೋ ಮತ್ತು ರೆಡ್ ಮಿಕ್ಸಪ್ ಲೈಟ್ ಇರುತ್ತೆ, ಅದನ್ನು ನಾವು ಜಾಸ್ತಿ ಮರ್ಕ್ಯೂರಿ ಲ್ಯಾಂಪ್ ಅಂತ ಕರೀತಾರೆ. ಸೊ ಅದನ್ನು ಅಲ್ಲಿ ಯೂಸ್ ಮಾಡ್ತಾರೆ. ಇನ್ನು ಆಪ್ಷನ್ ಡಿ ಇದೆ, ಮತ್ತು ಬ ಅಂತ ಇದೆ. ಸೊ ಅಲ್ಲಿ ಏನು ಕ್ವಶನ್ ಏನಪ್ಪ ಅಂದರೆ, ಯಾವ ಬಲ್ಬ್ಗಳನ್ನು ಉಪಯೋಗ ಮಾಡೋದ್ರಿಂದ ಅನಾವಶ್ಯಕ ವಿದ್ಯುತ್ತನ್ನು ನಾವು ತಡೆಗಟ್ಟಬಹುದು? ಅನಾವಶ್ಯಕ ಕರೆಂಟ್ ಯೂಸ್ ಆಗುತ್ತಲ್ವ, ಸೊ ಅದನ್ನು ತಡೆಗಟ್ಟಬಹುದು. ಯಾವುದನ್ನು ತಡೆಗಟ್ತೀವಿ? ನೀವು ಮರ್ಕ್ಯೂರಿ ಲ್ಯಾಂಪ್ ಏನಾದರೂ ತೊಗೊಂಡ್ರೆ ಸಿಕ್ಕಾಪಟ್ಟೆ ಕರೆಂಟ್ ಕೊಡಬೇಕಾಗುತ್ತೆ, ಇದಂತೂ ಸಾಧ್ಯ ಆಗಲ್ಲ, ಇದಂತೂ ಬಿಟ್ಬಿಡಿ, ಹೌದಾ? ಇನ್ನು LED ಮತ್ತು CFL ಈ 2 ಬಲ್ಬ್ಗಳು ಹೆಂಗಿದೆಯಪ್ಪ ಅಂದರೆ ಸ್ವಲ್ಪದ ಕರೆಂಟ್ನಲ್ಲೇ ಜಾಸ್ತಿ ಇದು ಬೆಳಕು ಕೊಡ್ತಕ್ಕಂಥ ಕೆಪಾಸಿಟಿ ಈ LED ಮತ್ತು CFL ಬಲ್ಬ್ಗಳು ಇರುತ್ತೆ. ಸೊ ಹೀಗಾಗಿ ಇದರ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಮತ್ತು ಬ ಅಂತ ಹೇಳ್ತೀವಿ. ಮತ್ತು ಬ 2 ಬಲ್ಬ್ಗಳು LED ಮತ್ತು CFL 2 ಬಲ್ಬ್ಗಳನ್ನು ಯೂಸ್ ಮಾಡ್ತೀವಿ. ಸೊ ಯೂಸ್ ಮಾಡಿದಾಗ ಒಂದು ಅನಾವಶ್ಯಕ ಕರೆಂಟ್ ಯೂಸ್ ಮಾಡೋದನ್ನು ನೀವು ತಪ್ಪಿಸೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತೀವಿ. ಓಕೆ, ಇದಿಷ್ಟು ಈ ಒಂದು ಚಾಪ್ಟರ್ ನಂಬರ್ 4 ಇಲೆಕ್ಟ್ರಿಸಿಟಿ ಅಂದರೆ ವಿದ್ಯುತ್ ಶಕ್ತಿಯಲ್ಲಿ ಬರ್ತಕ್ಕಂತಹ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತಲೇ ಹೇಳ್ಬೋದು. ಓಕೆ, ಇನ್ನು ಇದಾದಮೇಲೆ ನೆಕ್ಸ್ಟ್ ಚಾಪ್ಟರ್ ನಂಬರ್ 5 ಒಂದು ಬರುತ್ತೆ. ಚಾಪ್ಟರ್ ನಂಬರ್ 5 ಇದೆ. ಸೊ ಚಾಪ್ಟರ್ ನಂಬರ್ 5 ಇದೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅಂತ ಬರುತ್ತೆ. ಸೊ ಇದರಲ್ಲಿ ಬರ್ತಕ್ಕಂಥ ಕ್ವಶನ್ಗಳನ್ನು ಕೂಡ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಈ ಚಾಪ್ಟರ್ನಲ್ಲಿ ಬರ್ತಕ್ಕಂಥ ಫಸ್ಟ್ ಒಂದು ಕ್ವಶನ್ ಇದೆ, 1 ಸೆಕೆಂಡು. ಓಕೆ, ಫಸ್ಟ್ ಕ್ವಶನ್ ನೋಡಿ ಏನು ಹೇಳುತ್ತೆ ನಮಗೆ. ಫಸ್ಟ್ ಕ್ವಶನ್ ಹೀಗೆ ಹೇಳುತ್ತೆ, ವಿದ್ಯುತ್ ಕಾಂತೀಯ ವೀಕರಣ ಅಂದ್ರೆ ಏನು? EMR ಅಂತ ಹೇಳ್ತೀವಿ. EMR ಅಂದರೆ ಇಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ನ ಕಂಡು ಹಿಡಿದ ವಿಜ್ಞಾನಿ ಯಾರು? ಇದೇ ಇದರ ಒಂದು ಈ ಚಾಪ್ಟರ್ನಲ್ಲಿ ಬರ್ತಕ್ಕಂಥ ಒಂದು ಫಸ್ಟ್ ಕ್ವಶನ್ ಇದೆ ನೋಡಿ. EMR ಅಂದರೆ ವಿದ್ಯುತ್ ಕಾಂತೀಯ ವೀಕರಣವನ್ನು ಕಂಡು ಹಿಡಿದ ವಿಜ್ಞಾನಿ ಯಾರಪ್ಪ ಅಂದರೆ ಆಪ್ಷನ್ ನೋಡಿ, ಜೇಮ್ಸ್ ಮ್ಯಾಕ್ಸ್ವೆಲ್ ಇದೆ, ಹೆನ್ರಿಚ್ ಹಡ್ಜ್ ಇದೆ,
ಮೈಕಲ್ ಫ್ಯಾರಡೆ ಇದೆ, ಚಾರ್ಲ್ ಡಾರ್ವಿನ್ ಅಂತಕ್ಕಂಥ ಇದೆ. ಸೊ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಜೇಮ್ಸ್ ಮ್ಯಾಕ್ಸ್ವೆಲ್ ಅಂತಕ್ಕಂಥ ಆಪ್ಷನ್ ಬರುತ್ತೆ. ಆಪ್ಷನ್ ನಂಬರ್ ಫಸ್ಟ್ ಇದೆ. ಸೊ ಜೇಮ್ಸ್ ಮ್ಯಾಕ್ಸ್ವೆಲ್ ಅಂತಕ್ಕಂಥ ವಿಜ್ಞಾನಿ EMRನ ಕಂಡು ಹಿಡಿದವರು. ಹಾಗಾದರೆ ಹೆನ್ರಿಚ್ ಹಡ್ಸ್ ಅವರು ಏನು ಕಂಡು ಹಿಡಿದ್ರಪ್ಪ ಅಂದರೆ ಇವರು ಎಕ್ಸ್ಪೆರಿಮೆಂಟಲಿ ಏನು ಡೆಮಾನ್ಸ್ಟ್ರೇಷನ್ ಬರುತ್ತಲ್ವ EMRದು, ಸೊ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ನ ಕೊಟ್ಟವರೇ ಯಾರಪ್ಪ ಅಂದರೆ ಈ ನಮ್ಮ ಹೆನ್ರಿಚ್ ಹಡ್ಸ್ ಅಂತಕ್ಕಂಥ ವಿಜ್ಞಾನಿ ಅವರು ಇದನ್ನು ತೋರಿಸಿರ್ತಾರೆ. ಎಕ್ಸ್ಪೋನೆಂಟ್ಲಿ ಡೆಮಾನ್ಸ್ಟ್ರೇಷನ್ ಆಫ್ ದ EMR ಅಂತ ಹೇಳ್ತೀವಿ, ಹೌದಾ. ಅದನ್ನು ಒಂದು ಕನ್ಕ್ಲೂಷನ್ ಕೊಟ್ಟವರೇ ಈ ಹೆನ್ರಿಚ್ ಹಡ್ಸ್ ಅಂತಕ್ಕಂಥ ವಿಜ್ಞಾನಿ. ಇನ್ನು ಮೈಕಲ್ ಫ್ಯಾರಡೆ ಅವ್ರನ್ನ ತಗೊಂಡ್ರೆ ಇಲೆಕ್ಟ್ರಿಕಲ್ ಮೋಟಾರ್ನ ಕಂಡು ಹಿಡಿದಿರ್ತಕ್ಕಂಥ ವಿಜ್ಞಾನಿ ಅಂತ ಹೇಳ್ತೀವಿ, ಇಲೆಕ್ಟ್ರಿಕಲ್ ಮೋಟಾರು. ಇನ್ನು ಚಾರ್ಲ್ ಡಾರ್ವಿನ್ ಅಂತ ತಮ್ಮೆಲ್ಲ ಗೊತ್ತೇ ಇದೆ, ಇವರು ಒಬ್ಬರು ಬಯಾಲಜಿ ಒಬ್ಬರು ಸೈಂಟಿಸ್ಟ್ ಇರ್ತಾರೆ. ಸೊ ಬಯಾಲಜಿ ಸೈಂಟಿಸ್ಟ್ ಇರ್ತಾರೆ. ಸೊ ಇವ್ರೇನು ಹೇಳ್ತಾರೆ, ಈಚ್ ಸೆಪಿಯಾನ್ಸ್ ಯಾವ್ದ ಸೆಟ್ ಆಫ್ ದ ಜೆನೆಟಿಕ್ಸ್ ಅಂತ ಹೇಳ್ತಾರೆ. ಅಂದರೆ ಪ್ರತಿಯೊಂದು ಸೆಪಿಯಾನ್ಸ್ ಅಂದ್ರೆ ಏನು, ಇದು ಮಾನವನಿಗೆ ಒಂದು ವೈಜ್ಞಾನಿಕವಾದಂಥ ಒಂದು ಹೆಸರು. ಸೊ ಪ್ರತಿಯೊಂದು ಮಾನವನಲ್ಲಿ ಒಂದು ಸೆಟ್ ಆಫ್ ದ ಜೆನೆಟಿಕ್ ಕ್ಯಾರೆಕ್ಟರ್ಗಳು ಪ್ರೆಸೆಂಟ್ ಇರ್ತವೆ ಅಂತಕ್ಕಂಥದ್ದನ್ನು ಕನ್ಕ್ಲೂಷನ್ ಕೊಟ್ಟವರೇ ಚಾರ್ಲ್ ಡಾರ್ವಿನ್ ಅಂತಕ್ಕಂಥ ವಿಜ್ಞಾನಿ. ಸೊ ಹೀಗಾಗಿ ಇಲ್ಲಿ ಪ್ರಶ್ನೆ ಏನಪ್ಪ ಅಂದರೆ EMRನ ಕಂಡುಹಿಡಿದ ವಿಜ್ಞಾನಿ ಯಾರು, ಜೇಮ್ಸ್ ಮ್ಯಾಕ್ಸ್ವೆಲ್. ಇಷ್ಟಂದ್ರೂ ತಾವು ನೆನಪಿಡಲೇಬೇಕು. ಓಕೆ. ಇನ್ನು ಸೆಕೆಂಡ್ ಕ್ವಶನ್ ಹೇಳ್ತೀನಿ ನೋಡಿ. ಯಾವ ಒಂದು ಉಪಕರಣದಿಂದ ವಿದ್ಯುತ್ ಕಾಂತೀಯ ವಿಕಿರಣವನ್ನು ಅಳಿತಾರೆ, ಅಂದರೆ EMRನ ಮೆಜರ್ಮೆಂಟು ಯಾವ ಥರ ಮಾಡ್ತಾರೆ. ಓಕೆ, ಆಪ್ಷನ್ ನೋಡಿ, EM ಸ್ಪೆಕ್ಟ್ರೋಮೀಟರ್, ರೇಡಿಯೇಷನ್ ಮೀಟರ್ ಇದೆ, ಲೇಸರ್ ಇದೆ, ಎಕ್ಸ್ರೇ ಇದೆ. ಸೊ ಕೊಟ್ಟಿರ್ತಕ್ಕಂಥ ಒಂದು 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ರೇಡಿಯೇಷನ್ ಮೀಟರ್ ಅಂತ ಹೇಳ್ತೀವಿ. ಈ ರೇಡಿಯೇಷನ್ ಮೀಟರ್ನ ಯೂಸ್ ಮಾಡಿಕೊಂಡು EMR ಎಷ್ಟಿದೆ ಅನ್ನೋದನ್ನು ಒಂದು ಮೆಜರ್ಮೆಂಟು ಮಾಡೋಕ್ಕೆ ಬರುತ್ತೆ. ಇನ್ನು ಈ EM ಸ್ಪೆಕ್ಟ್ರೋಮೀಟರ್ ಇದೆ, ಈ EM ಸ್ಪೆಕ್ಟ್ರೋಮೀಟರ್ ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಸಪ್ರೇಟ್ ದ ವೇವ್ಸ್ ಆಫ್ ದ ಡಿಫರೆಂಟ್ ಫ್ರೀಕ್ವೆನ್ಸಿ ಇರ್ತಕ್ಕಂಥ ವೇವ್ಸ್ಗಳನ್ನು ಸಪ್ರೇಟ್ ಮಾಡೋದಕ್ಕೆ EM ಸ್ಪೆಕ್ಟ್ರೋಮೀಟರ್ನ ಯೂಸ್ ಮಾಡ್ತಾರೆ. ಇನ್ನು ಇದೇ ಥರ ಈ ಒಂದು ಲೇಸರ್ನ ತೊಗೊಂಡ್ರೆ, ಲೇಸರ್ ಅದಕ್ಕೆ ಯೂಸ್ ಮಾಡ್ತಾರೆ. ಲೇಸರ್ ಅಂದರೆ ಏನಿದು, ಒಂದು ಟೈಪ್ ಆಫ್ ದ EMR ರೇಡಿಯೇಷನ್ನು, ಟೈಪ್ಸ್ ಆಫ್ EMR ರೇಡಿಯೇಷನ್ ಬರ್ತಕ್ಕಂಥ ಒಂದಿದು ಟೈಪ್ಸ್ ಇದೆ. ಇನ್ನು ಎಕ್ಸ್ರೇ ಕೂಡ, ಇದು ಕೂಡ ಇದೆ, ಏನು, ಒಂದು ಟೈಪ್ ಆಫ್ ದ EMR. ಸೊ ಹೀಗಾಗಿ ಇದರ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಇಲ್ಲಿ EMRವನ್ನು ಹೇಗೆ ಅಳಿತಾರೆ ಅಂತಕ್ಕಂಥದ್ದನ್ನು ರೇಡಿಯೇಷನ್ ಮೀಟರ್ನ ಯೂಸ್ ಮಾಡಿಕೊಂಡು ಈ ಒಂದು EMRನ ಒಂದು ಮೆಜರ್ಮೆಂಟ್ನವರು ಮಾಡ್ತಿರ್ತಾರೆ. ಓಕೆ, ಕ್ವಶನ್ ಅರ್ಥ ಆಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟು ಕ್ವಶನ್ ಥರ್ಡ್ ನೋಡಿ ಏನು ಹೇಳುತ್ತೆ. ಓಕೆ, ಕ್ವಶನ್ ನಂಬರ್ ಥರ್ಡ್ ಏನು ಹೇಳುತ್ತೆ, ಕೆಳಗಿನವುಗಳ ಪೈಕಿ ಯಾವುದು ವಿದ್ಯುತ್ ಕಾಂತೀಯ ವಿಕಿರಣ. ಕೆಳಗಿನ ಕೆಲವೊಂದು ಇಲ್ಲಿ ರೇಸ್ಗಳನ್ನು ಕೊಟ್ಟಿದ್ದಾರೆ. ಈ ಕೊಟ್ಟಿರ್ತಕ್ಕಂಥ ರೇಸ್ಗಳಲ್ಲಿ EMR ರೇಸ್ ಯಾವುದು ಅಂತ ಕ್ವಶನ್ ಇದೆ. ಆಪ್ಷನ್ ನೋಡಿ, ರೇಡಿಯೋ ತರಂಗ ಇದೆ, ಅಂದರೆ ರೇಡಿಯೋ ವೇವ್ಸ್ ಅಂತ ಕರಿತೀವಿ. ಮೈಕ್ರೋ ತರಂಗ, ಮೈಕ್ರೋ ವೇವ್ಸು. ಅವಕೆಂಪು ಕಿರಣ, IR ಅಂತ ಇದೆ. ಮೇಲಿನ ಎಲ್ಲ ಅಂತ ಇದೆ. ಸೊ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಇವೆಲ್ಲ ಏನಿದೆಯಪ್ಪ ಅಂದರೆ ಒಂದು ಟೈಪ್ಸ್ ಆಫ್ ದ EMR ಅಂತಲೇ ಹೇಳ್ತೀವಿ. EMR ಇಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಒಂದು ಟೈಪ್ಸ್ ಅಂತ ಹೇಳ್ತೀವಿ. ಯಾವುದು, ರೇಡಿಯೋ ವೇವ್ಸ್ ಕೂಡ ಇರುತ್ತೆ, ಮೈಕ್ರೋ ವೇವ್ಸ್ ಕೂಡ ಇರುತ್ತೆ, ಆಮೇಲೆ ಅವಕೆಂಪು ಅಂದರೆ ಇನ್ಫ್ರಾರೆಡ್ ಕೂಡ ಇದರಲ್ಲಿ ಬರುತ್ತೆ. ಸೊ ಹೀಗಾಗಿ ಈ ಪ್ರಶ್ನೆಯ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಮೇಲಿನ ಎಲ್ ಅಂತ ಹೇಳ್ತೀವಿ. ಯಾವುದು, ರೇಡಿಯೋ ವೇವ್ಸ್ ಬರುತ್ತೆ, ಮೈಕ್ರೋ ವೇವ್ಸ್ ಬರುತ್ತೆ, ಇನ್ಫ್ರಾರೆಡ್ ರೇಡಿಯೇಷನ್ಸ್ ಬರುತ್ತೆ. ಓಕೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಹೇಳುತ್ತೆ, ಕ್ವಶನ್ ನಂಬರ್ 4. ಓಕೆ, 1 ಸೆಕೆಂಡ್. ಓಕೆ, ಕ್ವಶನ್ ನಂಬರ್ 4 ಹೇಳುತ್ತೆ ನೋಡಿ, EMRದಲ್ಲಿ ಅತಿ ಹೆಚ್ಚು ತರಂಗ ದೂರ ಅಂದರೆ ಏನಿರುತ್ತಾ, ವೆವ್ಲೆಂತ್ ಅಂತ ಹೇಳ್ತೀವಿ. ಅತಿ ಹೆಚ್ಚು ವೆವ್ಲೆಂತ್ ಇರ್ತಕ್ಕಂತಹ ವೇವ್ಸ್ ಯಾವುದು, EMRದಲ್ಲಿ ಅತಿ ಹೆಚ್ಚು ವೆವ್ಲೆಂತ್ ಇರ್ತಕ್ಕಂತಹ ತರಂಗ ಯಾವುದು ಅಂತ ಒಂದು ಕ್ವಶನ್ ಕೇಳಿದ್ರೆ ಆಪ್ಷನ್ ನೋಡಿ, ರೇಡಿಯೋ ತರಂಗ ಇದೆ, ಅಂದರೆ ರೇಡಿಯೋ ವೇವ್ಸ್ ಅಂತ ಹೇಳ್ತೀವಿ. ಮೈಕ್ರೋ ವೇವ್ಸ್ ಇದೆ, ಇನ್ಫ್ರಾರೆಡ್ ಇದೆ, ನೇರಳಾತೀತ ಕಿರಣ ಅಂದರೆ ಅದಕ್ಕೆ ಇಂಗ್ಲೀಷ್ನಲ್ಲಿ UV ರೇಡಿಯೇಷನ್ಸ್ ಅಂತ ಕರಿತೀವಿ. ಅವಕೆಂಪು ಅಂದರೆ ಯಾವುದು, IR, ಇನ್ಫ್ರಾರೆಡ್ ಅಂತ ಹೇಳ್ತೀವಿ. ಮೈಕ್ರೋ ವೇವ್ಸ್ ಬರುತ್ತೆ, ಆಮೇಲೆ ರೇಡಿಯೋ ವೇವ್ಸ್ ಬರುತ್ತೆ. ಸೊ
ಸೊ ಕೊಟ್ಟಿರ್ತಕ್ಕಂಥ ಒಂದು 4 ಆಪ್ಷನ್ಗಳಲ್ಲಿ ಫಸ್ಟ್ ಆಫ್ ಆಲ್ ಇದ್ರ ರೇಂಜ್ ಎಷ್ಟೆಷ್ಟಿದೆ ಒಂದ್ಸಲ ಹೇಳ್ಬಿಡ್ತೀನಿ, ಅದ್ರ ಮೇಲೆ ತಾವೇ ಅದನ್ನು ಫಿಕ್ಸಪ್ ಮಾಡಿವಿ. ರೇಡಿಯೋ ವೇವ್ಸ್ನ ತೊಗೊಂಡ್ರೆ 1 mm ಟು 100 ಕಿಲೋಮೀಟರ್ಸ್ 1 mm ಟು 100 ಕಿಲೋಮೀಟರ್ಸ್ ಅದರದ ಒಂದು ಪವರ್ ಆಫ್ ದ ರೇಂಜ್ ಇರುತ್ತೆ. ಅದೇ ಥರ ಮೈಕ್ರೋವೇವ್ಸ್ ತೊಗೊಂಡ್ರೆ, ಮೈಕ್ರೋವೇವ್ಸ್ ಅಂದರೆ ಏನಂತ ಕರಿತೀವಿ ನಾವು ಅದಕ್ಕೆ ಸೂಕ್ಷ್ಮ ತರಂಗ ಅಂತ ಕೂಡ ಕರೀತಾರೆ ಕನ್ನಡದಲ್ಲಿ. ಇದರ ಒಂದು ರೇಂಜ್ ನೋಡಿದ್ರೆ 0.2 mm ಟು 0.2 mm ಟು 10 ಸೆಂಟಿಮೀಟರ್ ಅಂತ ಕರಿತೀವಿ, 10 ಸೆಂಟಿಮೀಟರ್ ಅಂತ ಹೇಳ್ತೀವಿ. ಹೌದಾ? ಮೈಕ್ರೋವೇವ್ಸ್ ಸೂಕ್ಷ್ಮ ತರಂಗ ಎಲ್ಲಿರ್ತಿದ್ದು ಜಾಸ್ತಿ ನಮ್ಮ ಮನೇಲಿ ಇದು ಇರುತ್ತಲ್ಲ, ಓವನ್ ಇರುತ್ತಲ್ಲ, ಓವನ್ ಹೀಟ್ ಓವನ್ ಇರುತ್ತಲ್ವ, ಸೊ ಆ ಓವನ್ಗಳಲ್ಲಿ ಯೂಸ್ ಮಾಡಿದೆ ಈ ಒಂದು ಮೈಕ್ರೋವೇವ್ಸು. ಇನ್ನು ಇನ್ಫ್ರಾರೆಡ್ ತೊಗೊಂಡ್ರೆ ಎಲ್ಲಿರ್ತಿದ್ದು 750 ನ್ಯಾನೋಮೀಟರ್ 750 ನ್ಯಾನೋಮೀಟರ್ ಟು ಐ ಥಿಂಕ್ 0.2 mm ಎಷ್ಟುವರೆಗೂ ಇದರ ಒಂದು ರೇಂಜ್ ಇರುತ್ತೆ. 750 ನ್ಯಾನೋಮೀಟರ್ ಟು 0.2 mm ಇರುತ್ತೆ. ಇನ್ನು ನೇರಳಾತೀತ ಕಿರಣ ಅಂದರೆ ಏನು? ಯು ವಿ ರೇಂಜ್ ಎಷ್ಟಿರ್ತಪ್ಪ ಅಂದರೆ 4 ನ್ಯಾನೋಮೀಟರ್ ಟು 400 ನ್ಯಾನೋಮೀಟರ್ ಇಷ್ಟು ರೇಂಜ್ವರೆಗೂ ಒಂದು ಯು ವಿ ರೇಂಜ್ದ ಒಂದಲ್ಲಿ ಏನಿರುತ್ತೆ, ಒಂದು ವೇವ್ಲೆಂತ್ ಅದರದ್ದು ಇರುತ್ತೆ. ಸೊ ಹೀಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಷ್ಟು ವೇವ್ಸ್ಗಳಲ್ಲಿ ನಾವು ಏನಾದರೂ ಕಂಪ್ಯಾರಿಸನ್ ಮಾಡಿದ್ರೆ ಜಾಸ್ತಿ ಯಾವ್ದು ಅನಿಸುತ್ತೆ ಇದರಲ್ಲಿ? ಜಸ್ಟ್ ಕಂಪ್ಯಾರಿಸನ್ ಮಾಡಿ ನೋಡಿ, ಇಲ್ಲಿ ಲಾಸ್ಟ್ ಇರೋದು 100 ಕಿಲೋಮೀಟರ್ ಇದೆ, ಈ ಕಡೆ 10 ಸೆಂಟಿಮೀಟರ್ ಇದೆ, ಈ ಕಡೆ 0.2 ನ್ಯಾನೋಮೀಟರ್ ಇದೆ, ಈ ಕಡೆ 400 ನ್ಯಾನೋಮೀಟರ್ ಇದೆ. ಸೊ ಕೊಟ್ಟಿರ್ತಕ್ಕಂಥ ಈ ರೇಂಜಸ್ ಏನಂತ ನೋಡಿದ್ರೆ ಇದಕ್ಕೆ ಸರಿಯಾದ ಆನ್ಸರ್ ಏನು ಬರುತ್ತೆ? ರೇಡಿಯೋ ವೇವ್ಸ್ ಅಂತ ಹೇಳ್ತೀವಿ. ಯಾಕಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನಲ್ಲಿ ಹೆಚ್ಚಿಗಿರೋದು ಇದೆ ರೇಡಿಯೋ ವೇವ್ಸ್. ಎಷ್ಟು 100 ಕಿಲೋಮೀಟರ್ವರೆಗೂ ರೇಡಿಯೋ ವೇವ್ಸ್ದು ಒಂದು ವೇವ್ಲೆಂತ್ ಇರುತ್ತೆ. ಸೊ ಹೀಗಾಗಿ ಈ ಪ್ರಶ್ನೆಯ ಆನ್ಸರ್ ಏನಪ್ಪ ಅಂದರೆ ರೇಡಿಯೋ ವೇವ್ಸು. EMRದಲ್ಲಿ ಅತಿ ಹೆಚ್ಚು ತರಂಗ ದೂರ ಹೊಂದಿದ ತರಂಗ ಯಾವುದಂದರೆ ರೇಡಿಯೋ ವೇವ್ಸ್ ಅಂತ ತಾವು ಹೇಳಬಹುದು, ಏನು ಅಡ್ಡಿಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನು 5ನೇದು ಕ್ವಶನ್ ನೋಡಿ ಏನು ಹೇಳುತ್ತೆ. EMRದಲ್ಲಿ ಅತಿ ಹೆಚ್ಚು ಆವೃತ್ತಿ ವ್ಯಾಪ್ತಿ ಅಂದರೆ ಇಂಗ್ಲೀಷ್ ಏನಂತ ಕರಿತೀವಿ? ಫ್ರೀಕ್ವೆನ್ಸಿ ಅಂತ ಕರಿತೀವಿ. EMRದಲ್ಲಿ ಅತಿ ಹೆಚ್ಚು ಫ್ರೀಕ್ವೆನ್ಸಿ ಇರುವ ವೇವ್ಸ್ ಯಾವುದು? ಆಪ್ಷನ್ ನೋಡಿ, ಗ್ಯಾಮಾ ಕಿರಣ, ಮೈಕ್ರೋ ತರಂಗ, ಎಕ್ಸ್ರೇ, ನೇರಳಾತೀತ ಕಿರಣ ಇದೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಅದನ್ನು ಆಮೇಲೆ ನಾವು ಡಿಸೈಡ್ ಮಾಡೋಣ. ಫಸ್ಟ್ ಆಫ್ ಆಲು ಇದರ ಒಂದು ಫ್ರೀಕ್ವೆನ್ಸಿ ರೇಂಜ್ ಎಷ್ಟಿರುತ್ತೆ ಅದನ್ನು ಫಸ್ಟ್ ಆಫ್ ಆಲ್ ನೋಡೋಣ. ಗ್ಯಾಮಾ ರೇಸ್ನ ತೊಗೊಂಡ್ರೆ ಅಂದರೆ ಫ್ರೀಕ್ವೆನ್ಸಿ ರೇಂಜ್ ಎಷ್ಟಿರುತ್ತೆ? 120 ಟು 1022 Hz ಅಂದರೆ 1020ರಿಂದ 1022 ಹರ್ಡ್ಸ್ವರೆಗೆ ಇದರ ಒಂದು ಫ್ರೀಕ್ವೆನ್ಸಿ ರೇಂಜ್ ಇರುತ್ತೆ. ಅದರದ್ದು ಗ್ಯಾಮಾ ರೇಸ್ದು ಇರುತ್ತೆ. ಇನ್ನು ಮೈಕ್ರೋವೇವ್ಸ್ ತೊಗೊಂಡ್ರೆ ಮೈಕ್ರೋವೇವ್ಸ್ ಎಷ್ಟಿರುತ್ತಪ್ಪ ಅಂದರೆ 3 × 1011 ಹರ್ಡ್ಸ್ ಇಷ್ಟರವರೆಗೆ ಇದರ ಒಂದು ಫ್ರೀಕ್ವೆನ್ಸಿ ಇರುತ್ತೆ. ಇನ್ನು ಎಕ್ಸ್ರೇ ತೊಗೊಂಡ್ರೆ 3 × 1019 ಹರ್ಡ್ಸ್ವರೆಗೂ ಏನಿರುತ್ತೆ, ಒಂದು ಎಕ್ಸ್ರೇದ ಒಂದು ಫ್ರೀಕ್ವೆನ್ಸಿ ಇರುತ್ತೆ. ಇನ್ನು ಯು ವಿ ರೇಂಜ್ನ ತೊಗೊಂಡ್ರೆ ಎಷ್ಟಿರ್ತಪ್ಪ ಅಂದರೆ ಐ ಥಿಂಕ್ 3 × 1016 Hz ಈ ಒಂದು ಯು ವಿ ರೇಂಜ್ದ ಒಂದು ಫ್ರೀಕ್ವೆನ್ಸಿ ಇರುತ್ತೆ. ಸೊ ಅಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಫ್ರೀಕ್ವೆನ್ಸಿನ ನಾವು ಏನಾದರೂ ಕಂಪ್ಯಾರಿಸನ್ ಮಾಡಿದ್ರೆ ಸೊ ನನಗನ್ನಿಸ್ತದೆ ಗ್ಯಾಮಾ ರೇಂಜು ಎಲ್ಲಕ್ಕಿಂತ ಹೆಚ್ಚು ಫ್ರೀಕ್ವೆನ್ಸಿ ಇರ್ತಕ್ಕಂಥ ಒಂದು ವೇವ್ಸ್ ಅಂತ ಅನಿಸುತ್ತೆ. ಯಾಕಂದರೆ ಅಲ್ಲಿ 1022 ಹರ್ಡ್ಸ್ವರೆಗೆ ಇದೆ. ಇದರದ್ದು 3 × 1011 ಹರ್ಡ್ಸ್ ಇದೆ. ಇದು 3 × 1019 ಇದೆ. ಇನ್ನು ಯು ವಿ ರೇಸ್ ತೊಗೊಂಡ್ರೆ 1016 ಹರ್ಡ್ಸ್ ಅಂತ ಇದೆ. ಸೊ ಎಲ್ಲನೂ ಕಂಪ್ಯಾರಿಸನ್ ಮಾಡಿದ್ರೆ ಜಾಸ್ತಿ ಇರೋದು ಯಾವುದು? ಈ ಒಂದು ಗ್ಯಾಮಾ ರೇಸ್ ಅಂತ ಹೇಳಬಹುದು. ಓಕೆ, ಸೊ ಹೀಗಾಗಿ ಈ ಒಂದು ಪ್ರಶ್ನೆ ಆನ್ಸರ್ ಏನು ಬರುತ್ತೆ ಇಲ್ಲಿ? EMRದಲ್ಲಿ ಅತಿ ಹೆಚ್ಚು ಫ್ರೀಕ್ವೆನ್ಸಿ ಇರ್ತಕ್ಕಂಥ ತರಂಗ ಯಾವುದಂದರೆ ಗ್ಯಾಮಾ ರೇಸ್ ಅಂತ ಹೇಳ್ಬಿಡಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ 6ನೇ ಕ್ವಶನ್ ನೋಡಿ ಏನು ಹೇಳುತ್ತೆ. EMRದ ವೇಗ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ದ ವೇಗ ಎಷ್ಟಿದೆ ಅಂತ ಕೇಳ್ತಾರೆ. ಆಪ್ಷನ್ ನೋಡಿ, 3 × 10⁸ ಮೀಟರ್ ಪರ್ ಸೆಕೆಂಡು, 3 × 10⁸ ಮೀಟರ್/ಸೆಕೆಂಡ್² ಇದೆ. ಮೂರನೇದು ಕ ಏನು ಹೇಳುತ್ತೆ? 3 × 10⁻⁸ ಮೀಟರ್/ಸೆಕೆಂಡು. ನಾಲ್ಕನೇದು 6 × 626
ಇಂಟು 10⁻³ ಜೂಲ್ಸ್ ಪರ್ ಸೆಕೆಂಡ್ ಇದೆ. ಸೊ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ನಂಬರ್ ಎ 3 × 10⁸ ಮೀಟರ್ ಪರ್ ಸೆಕೆಂಡ್ ಅಂದ್ರೆ ಇದು ಒಂದು ಇಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ದ ವೇಗ ಅಂತ ಹೇಳ್ತೀವಿ. ಇದು ಅಂತೂ ಆಗಲ್ಲ, ಆಪ್ಷನ್ ನಂಬರ್ ಸೆಕೆಂಡ್ ಆಗಲ್ಲ, ಆಪ್ಷನ್ ಥರ್ಡ್ ಅಂತೂ ಆಗಲ್ಲ. ಇನ್ನು ಆಪ್ಷನ್ ಫೋರ್ತ್ನ ತೊಗೊಂಡ್ರೆ ಇದರ ವ್ಯಾಲ್ಯೂ ಇದೆ ಪ್ಲ್ಯಾಂಕ್ಸ್ ಕಾನ್ಸ್ಟಂಟ್ ಅವರ ಒಂದು ವ್ಯಾಲ್ಯೂ ಇದೆ, ಪ್ಲ್ಯಾಂಕ್ಸ್ ಕಾನ್ಸ್ಟಂಟ್. ಸೊ ಇದು ವ್ಯಾಲ್ಯೂ ಅದರದ್ದು 6.626 × 10⁻³ ಜೂಲ್ಸ್ ಪರ್ ಸೆಕೆಂಡ್ ಅಂದರೆ ಇದು ಪ್ಲ್ಯಾಂಕ್ಸ್ ಕಾನ್ಸ್ಟಂಟ್ ಅವರ ಒಂದು ವ್ಯಾಲ್ಯೂ ಇದೆ. ಸೊ ಇದು ಅಂತೂ ಆಗಲ್ಲ. ಇನ್ನು ಬಿ ಮತ್ತು ಕ ಅಂತೂ ಆಗಲ್ಲ. ಸೊ ಹೀಗಾಗಿ ಆನ್ಸರ್ ಏನಂದರೆ 3 × 10⁸ ಮೀಟರ್ ಪರ್ ಸೆಕೆಂಡ್ ಇದು ಇದರ ಒಂದು ಸರಿಯಾದ ಆನ್ಸರು. ಓಕೆ, ಕ್ವಶನ್ ಅರ್ಥ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಏನು ಹೇಳುತ್ತೆ ನೋಡಿ ನಮಗೆ. ಕ್ವಶನ್ ನಂಬರ್ 7, ಜೀವಕೋಶಗಳಿಗೆ ಅಪಾಯಕಾರಿ ವಿಕಿರಣ ಯಾವುದು? ಜೀವಕೋಶ ಇರುತ್ತಲ್ಲ, ಸೆಲ್ಸ್. ಸೊ ಪ್ರತಿಯೊಂದು ಸೆಲ್ಸಕ್ಕೆ ಅಪಾಯಕಾರಿ ಆಗಿರ್ತಕ್ಕಂಥ ವಿಕಿರಣ ಯಾವುದು? ಆಪ್ಷನ್ ನೋಡಿ, ನೇರಳಾತೀತ ಕಿರಣ ಇದೆ, ಎಕ್ಸ್ರೇ ಕಿರಣ ಯಾವುದು ಅಲ್ಲ. ಇಲ್ಲಿ ಏನೋ ತಪ್ಪಾಗಿದೆಯಾ? ಇಲ್ಲಿ ಆಪ್ಷನ್ ಸಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಆ್ಯಕ್ಚುಲಿ ಇದು ಎರಡೂ ಸೇಮ್ ಇರೋ, ಎಕ್ಸ್ರೇ ಎರಡೂ ಸೇಮ್ ಬಂದೆ, ಬಟ್ ಆ್ಯಕ್ಚುಲಿ ಇದು ಇರಲ್ಲ. ಇಲ್ಲಿ ಮೈಕ್ರೋವೇವ್ಸ್ ಇದೆ, ಮೈಕ್ರೋವೇವ್ ಇದೆ. ಸೊ ಅದು ಆಪ್ಷನ್ ತೊಗೊಳ್ಳಿ. ಓಕೆ, ಒಂದು ಯು ವಿ ರೇಸ್ ಬರುತ್ತೆ, ಒಂದು ಎಕ್ಸ್ರೇ ಬರುತ್ತೆ, ಒಂದು ಮೈಕ್ರೋವೇವ್ ಬರುತ್ತೆ, ಯಾವುದು ಅಲ್ಲ. ಈ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಿಗೆ ಜೀವಕೋಶಗಳಿಗೆ ಅಪಾಯಕಾರಿ ಆಗಿರ್ತಕ್ಕಂಥ ಕಿರಣ ಯಾವುದಪ್ಪ ಅಂದರೆ ಯು ವಿ ರೇಸ್ ಅಂತಲೇ ಹೇಳ್ತೀವಿ. ಯಾಕಂದರೆ ಜೀವಕೋಶ ಇಲ್ಲಿ ಪ್ಲ್ಯಾಂಟ್ಸ್ ಮತ್ತು ಆ್ಯನಿಮಲ್ಸ್, ಜೀವಕೋಶ ಅಂದ ಕೂಡಲೇ ಇಲ್ಲಿ ಪ್ಲ್ಯಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ಎರಡೂ ಕೂಡ ಬರೋದು. ಕೇವಲ ಪ್ಲ್ಯಾಂಟ್ಸು ಅಥವಾ ಕೇವಲ ಆ್ಯನಿಮಲ್ಸ್ ಅಂತಕ್ಕಂಥದ್ದು ಇರಲ್ಲ. ಜೀವಕೋಶ ಅಂದರೆ ಎಲ್ಲ ಕಡೆ ಬರುತ್ತೆ. ಸೊ ಟೆಂಪ್ರೇಚರ್ ಜಾಸ್ತಿ ಆದರೆ ಏನಾಗುತ್ತೆ, ವನಸ್ಪತಿ ಕೂಡ ಬದುಕೋಕ್ಕಾಗಲ್ಲ, ಮನುಷ್ಯ ಕೂಡ ಬದುಕೋಕ್ಕಾಗಲ್ಲ, ತಮಗೆಲ್ಲ ಗೊತ್ತಿದೆ. ಸೊ ಟೆಂಪ್ರೇಚರ್ ಜಾಸ್ತಿ ಆಗೋಕ್ಕೆ ಕಾರಣ ಏನು? ಯು ವಿ ರೇಸ್ ಯಾವಾಗ ಜಾಸ್ತಿ ಆಗುತ್ತೆ? ಓಝೋನ್ ಲೇಯರ್ ಏನಾದರೂ ಡಿಪ್ಲೆಕ್ಷನ್ ಆಗ್ತಾ ಇದ್ದರೆ ಆವಾಗ ಮಾತ್ರ ಯು ವಿ ರೇಸು ಡೈರೆಕ್ಟಾಗಿ ನಮ್ಮ ಅರ್ತ್ ಸರ್ಫೇಸ್ ಮೇಲೆ ಬೀಳೋದ್ರಿಂದ ಏನಾಗುತ್ತೆ, ನಮ್ಮ ಜೀವಕೋಶಗಳಿಗೆ ಅಪಾಯಕಾರಿ ಆಗಿರತಕ್ಕಂಥ ವಿಕಿರಣ ಅಂತ ಹೇಳ್ತೀವಿ. ಸೊ ಹೀಗಾಗಿ ಈ ಪ್ರಶ್ನೆ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ನೇರಳಾತೀತ ಕಿರಣ ಅಂದರೆ ಯು ವಿ ರೇಸು ನಮಗೆ ಅಪಾಯಕಾರಿ ಆಗಿರತಕ್ಕಂತಹ ಕಿರಣ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. 8ನೇ ಒಂದು ಕ್ವಶನು. ಓಕೆ, 8ನೇ ಕ್ವಶನ್ ನೋಡಿ ಹೀಗಿದೆ. ವಾಕಿ ಟಾಕಿ ಆಗಿರ್ಬೋದು, ವೈರ್ಲೆಸ್ ವ್ಯವಸ್ಥೆ ಆಗಿರ್ಬೋದು, ಅಥವಾ ಮೊಬೈಲ್ ಆಗಿರ್ಬೋದು, ಉಪಗ್ರಹಗಳೊಂದು ಸಂಪರ್ಕ ಆಗಿರ್ಬೋದು, ಅಥವಾ GPS ಗಳಲ್ಲಿ ಬಳಸ್ತಕ್ಕಂಥ ಒಂದು ತರಂಗ ಆಗಿರ್ಬೋದು. ಸೊ ಅದರಲ್ಲಿ ಬಳಸ್ತಕ್ಕಂಥ ತರಂಗ ಯಾವುದು ಅಂತ ಕೇಳ್ತಾರೆ ನೋಡಿ. ವಾಕಿ ಟಾಕಿಗಳಲ್ಲಿ ಬಳಸುವ ತರಂಗ, ವೈರ್ಲೆಸ್ ವ್ಯವಸ್ಥೆಯಲ್ಲಿ ಬಳಸುವ ತರಂಗ ಯಾವುದು, ಅಥವಾ ಈ ಮೊಬೈಲ್ಗಳಲ್ಲಿ ಯೂಸ್ ಮಾಡ್ತಕ್ಕಂಥ ತರಂಗ ಯಾವುದು, ಉಪಗ್ರಹ ಸಂಪರ್ಕಗಳಲ್ಲಿ ಅಥವಾ GPS ಗಳಲ್ಲಿ ಬಳಸ್ತಕ್ಕಂಥ ತರಂಗ ಯಾವುದು? ಆಪ್ಷನ್ ನೋಡಿ, ರೇಡಿಯೋ ತರಂಗ ಇದೆ, ಮೈಕ್ರೋ ತರಂಗ ಇದೆ, ಅವಕೆಂಪು ಕಿರಣ ಇದೆ, ಎಕ್ಸ್ರೇ ಕಿರಣ ಇದೆ. ಸೊ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ರೇಡಿಯೋ ತರಂಗ ಅಂತ ಹೇಳ್ತೀವಿ. ಈ ರೇಡಿಯೋ ವೇವ್ಸ್ಗಳನ್ನು ಯೂಸ್ ಮಾಡಿಕೊಂಡು ವಾಕಿ ಟಾಕಿಗಳೊಂದು ಯೂಸ್ ಆಗುತ್ತೆ, ಹೌದಾ? ಅದ್ರ ಬಿಟ್ಟರೆ ವೈರ್ಲೆಸ್ ವ್ಯವಸ್ಥೆ ಯೂಸ್ ಆಗುತ್ತೆ, ಅದ್ರ ಬಿಟ್ಟರೆ ಮೊಬೈಲ್ ಕೂಡ ನಡೆಯೋದೇ ಇದ್ರ ಮೇಲೇ, ಉಪಗ್ರಹಗಳನ್ನು ಸಂಪರ್ಕ ಕಲ್ಪಿಸೋದು ಕೂಡ ಇದ್ರ ಮೇಲೆ ರೇಡಿಯೋ ವೇವ್ಸ್ಗಳ ಮೇಲೆ. ಹಾಗಾದರೆ ಇನ್ನು ಉಳಿದ ಈ ಸೂಕ್ಷ್ಮ ತರಂಗ ಅಂದರೆ ಮೈಕ್ರೋವೇವ್ಸ್ಗಳನ್ನು ಕೂಡ ಯೂಸ್ ಮಾಡ್ತಾರೆ. ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಕಡಿಮೆ ಅಂತರ ಇರತಕ್ಕಂಥ ಸ್ಥಳಗಳಲ್ಲಿ ಯೂಸ್ ಮಾಡ್ತಕ್ಕಂಥ ತರಂಗ ಯಾವುದಪ್ಪ ಅಂದರೆ ಈ ಒಂದು ಮೈಕ್ರೋವೇವ್ಸ್ ಅಂತ ಹೇಳ್ತೀವಿ. ಇದನ್ನು ಜಾಸ್ತಿ ಯೂಸ್ ಮಾಡೋದೆಲ್ಲಿ? ಮೊಬೈಲ್ ಟವರ್ಗಳಲ್ಲಿ. ಯಾಕಂದರೆ ಮೊಬೈಲ್ ಟವರ್ ನೋಡಿ ನಿಮ್ಗೆ ಗೊತ್ತಿರಲಿ, ಮೊಬೈಲ್ ಟವರ್ ರೇಂಜ್ ಎಷ್ಟಿರುತ್ತೆ? ಮಿನಿಮಮ್ ರೇಂಜ್ ಎಷ್ಟಿರುತ್ತೆ? ಒಂದು 5 ರಿಂದ 6 ಕಿಲೋಮೀಟರ್ಗಳಷ್ಟೇ ಇದರ ಒಂದು ರೇಂಜ್ ಇರುತ್ತೆ. ಅದಕ್ಕಿಂತ ಜಾಸ್ತಿ ನೀವೇನಾದರೂ ಹೋದರೆ ಮೊಬೈಲ್ ಟವರ್ ಇಲ್ಲ ಅಂದರೆ ಅದಕ್ಕೆ ಮೊಬೈಲ್ಗೆ ರೇಂಜ್ ಅಂತೂ ಬರಲ್ಲ, ಫೋನ್ ಅಂತೂ ಹೋಗಲ್ಲ, ತಮಗೂ ಕೂಡ ಗೊತ್ತಿದೆ. ಇನ್ನು ಇನ್ಫ್ರಾರೆಡ್ ತೊಗೊಂಡ್ರೆ ಇದು ಕೂಡ ಒಂದು ಕಡಿಮೆ ಒಂದು ಅಂತರದಲ್ಲಿ ಯೂಸ್ ಮಾಡ್ತಕ್ಕಂಥ ವೇವ್ಸ್ ಅಂತ ಹೇಳ್ತೀವಿ. ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಮ್ಮ ಮನೇಲಿ ಇರ್ತಕ್ಕಂಥ ರಿಮೋಟ್ ಕಂಟ್ರೋಲ್, ಟಿ ವಿ ಆಗಿರ್ಬೋದು, AC, ಫ್ರಿಜ್, ಏನು ಇರುತ್ತಲ್ಲ, ಪ್ರತಿಯೊಂದು ರಿಮೋಟ್ ಕಂಟ್ರೋಲ್ನಲ್ಲಿ ಇರೋದೇ ಯಾವುದು? ಈ ಒಂದು ಇನ್ಫ್ರಾರೆಡ್ ರೇಡಿಯೇಷನ್ಗಳನ್ನು ಯೂಸ್ ಮಾಡುತ್ತಾರೆ. ಓಕೆ, ಇನ್ನು ಎಕ್ಸ್ರೇ ತೊಗೊಂಡ್ರೆ, ಎಕ್ಸ್ರೇ ಅಂತೂ ನಿಮ್ಗೆ ಗೊತ್ತಿದೆ, ಎಲ್ಲಿ ಯೂಸ್ ಮಾಡ್ತಾರೆ? ಒಂದು ಮೂಳೆ ಮುರಿತವಾದಂಥ ಒಂದು ಪತ್ತೆ ಹಚ್ಚುವ ಸಲುವಾಗಿ, ಮೂಳೆ ಮುರಿತ ಪತ್ತೆ ಹಚ್ಚುವ ಸಲುವಾಗಿ ಇದನ್ನು ಎಕ್ಸ್ರೇಗಳನ್ನು ಯೂಸ್ ಮಾಡ್ತಾರೆ, ಹೌದಲ್ವಾ? ಸೊ ಇದನ್ನಂತೂ ವಾಕಿ ಟಾಕಿ ಅಥವಾ ವೈರ್ಲೆಸ್ಗಳಲ್ಲಿ ಯೂಸ್ ಅಂತೂ ಮಾಡಲ್ಲ. ಸೊ
ಈ ಪ್ರಶ್ನೆ ಏನಪ್ಪ ಅಂದರೆ ಇಲ್ಲಿ ವಾಕಿ ಟಾಕಿ ಆಗಿರ್ಬೋದು, ವೈರ್ಲೆಸ್ ವ್ಯವಸ್ಥೆ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು ಅಥವಾ ಉಪಗ್ರಹ ಆಗಿರ್ಬೋದು, ಆಮೇಲೆ GPS ಆಗಿರ್ಬೋದು, ಯಾವುದನ್ನು ಯೂಸ್ ಮಾಡ್ತಾರೆ? ರೇಡಿಯೋ ವೇವ್ಸ್ಗಳನ್ನು ಯೂಸ್ ಮಾಡ್ತಾರೆ. ಇದಂತೂ ಫಿಕ್ಸ್ ಮಾಡ್ಕೊಂಡ್ಬಿಡಿ ತಲೆಯಲ್ಲಿ. ಮತ್ತೆ ನೆನಪಾರಬೇಡಿ. ಓಕೆ ನೆಕ್ಸ್ಟ್ ಕ್ವಶನ್ ಹೋಗೋಣ. 9ನೇದು. ಓಕೆ 9ನೇ ಪ್ರಶ್ನೆ ನೋಡಿ ಹೀಗಿದೆ. ಗ್ಯಾಮಾ ಕಿರಣಗಳು ಹೇಗೆ ಉತ್ಪತ್ತಿ ಆಗುತ್ತವೆ? ಗ್ಯಾಮಾ ರೇಸು ಹೇಗೆ ಉತ್ಪತ್ತಿ ಆಗುತ್ತೆ? ಆಪ್ಷನ್ ನೋಡಿ. ವಿಕಿರಣಶೀಲ ಪದಾರ್ಥ ಅಂದರೆ ರೇಡಿಯೋ ಎಲಿಮೆಂಟ್ಸಿಂದ ಏನಾದರೂ ಆಗುತ್ತಾ? 2ನೇದು ಬಿಸಿಯಾದ ವಸ್ತುಗಳಿಂದ ಏನಾದರೂ ಆಗುತ್ತಾ? 3ನೇದು ವಿದ್ಯುತ್ ದೀಪದಿಂದ ಏನಾದರೂ ಆಗುತ್ತಾ ಅಂತ ಕೇಳ್ತಾರೆ. ಆಪ್ಷನ್ 4ನೇದು ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಆಪ್ಷನ್ಗಳಲ್ಲಿ ಗ್ಯಾಮಾ ರೇಸು ಹೇಗೆ ಉತ್ಪತ್ತಿ ಆಗುತ್ತೆ? ಸರಿಯಾದ ಆನ್ಸರ್ ಏನಪ್ಪ ಅಂದರೆ ವಿಕಿರಣಶೀಲ ಪದಾರ್ಥ ಅಂದರೆ ರೇಡಿಯೋ ಎಲಿಮೆಂಟ್ಸ್ ಏನಿರುತ್ತಲ್ವ, ಸೊ ಆ ಒಂದು ಎಲಿಮೆಂಟ್ಗಳ ಮುಖಾಂತರ ಯಾವಾಗದು ರೇಡಿಯೋ ಆಕ್ಟಿವ್ ಡಿಕೆ ಆಗುತ್ತೆ ಆವಾಗ ಏನಾಗುತ್ತೆ, ಆ ಒಂದು ಪದಾರ್ಥಗಳಿಂದ ಏನಾಗುತ್ತೆ ಗ್ಯಾಮಾ ರೇಸು ಅದರಿಂದ ಹೊರಗಡೆ ಬೀಳುತ್ತಾ ಇರುತ್ತೆ. ಇಲ್ಲಿ ಬೆಸ್ಟ್ ಎಕ್ಸಾಂಪಲ್ ಅಪ್ಪ ಅಂದರೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಿಮಗೆ ರೇಡಿಯಮ್ ಇರುತ್ತಲ್ವ, ಸೊ ರೇಡಿಯಮ್ ಯಾವಾಗ ಒಂದು ಡಿಕೆನಲ್ಲಿ ಇನ್ವಾಲ್ವ್ ಆಗುತ್ತೆ, ಹೌದಾ? ಸೊ ಆ ರೇಡಿಯಮ್ದು ಏನಾಗುತ್ತೆ, ರೇಡಿಯೇಷನ್ಸ್ಗಳು ಹೊರಗಡೆ ಬೀಳುತ್ತೆ. ಆ ರೇಡಿಯೇಷನ್ಸ್ ಯಾವ ಇರ್ತಾವಪ್ಪ ಅಂದರೆ ಗ್ಯಾಮಾ ಕಿರಣಗಳು ಇರುತ್ತವೆ, ಹೌದಾ? ಇನ್ನು ಬಿಸಿಯಾದ ವಸ್ತು ಅಂದರೆ ಯಾವುದು? ಬೆಸ್ಟ್ ಎಕ್ಸಾಂಪಲ್ ಸೂರ್ಯನಿಂದ ಏನಾಗುತ್ತೆ ನಮಗೆ IR ರೇಡಿಯೇಷನ್ ಸಿಗುತ್ತೆ. ಇನ್ಫ್ರಾರೆಡ್ ರೇಡಿಯೇಷನ್ಸ್ಗಳು ನಮಗೆ ಸಿಗ್ತಾ ಇರುತ್ತೆ. ಇದೇ ಥರ ವಿಜುವಲ್ ಲೈಟ್ ಅಂದರೆ ವಿದ್ಯುತ್ ದೀಪ ಅಂದರೆ ವಿದ್ಯುತ್ ದೀಪ ಅಂದರೆ ಏನಂತ ಕರಿತೀವಿ ನಾವು? ವಿಜುವಲ್ ಲೈಟ್ ಅಂತ ಹೇಳ್ತೀವಿ. ಅಂದರೆ ವಿಜುವಲ್ ಲೈಟ್ ಅದರಿಂದ ಉತ್ಪತ್ತಿ ಆಗ್ತಾ ಇರುತ್ತೆ. ಇನ್ನು ಆಪ್ಷನ್ ನಂಬರ್ ಡಿ ಏನಿದೆ, ಯಾವುದು ಅಲ್ಲ ಅಂತೇಳಿ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಗ್ಯಾಮಾ ಕಿರಣಗಳು ಹೇಗೆ ಉತ್ಪತ್ತಿ ಆಗುತ್ತಪ್ಪ ಅಂದರೆ ಸಿಂಪಲ್ ಆನ್ಸರ್ ಕೊಟ್ಬಿಟ್ಟು ವಿಕಿರಣಶೀಲ ಪದಾರ್ಥಗಳ ಒಂದು ಪದಾರ್ಥದಿಂದ ಗ್ಯಾಮಾ ರೇಡಿಯೇಷನ್ಸ್ಗಳು ಉತ್ಪಾದನೆ ಆಗ್ತಾ ಇರುತ್ತೆ. ಬೆಸ್ಟ್ ಎಕ್ಸಾಂಪಲ್ ರೇಡಿಯಮ್ ಅಂತ ಹೇಳ್ಬೋದು. ಓಕೆ ಏನು ಈ ಚಾಪ್ಟರ್ನಲ್ಲಿ ಬರ್ತಕ್ಕಂಥ ಒಂದು ಲಾಸ್ಟ್ ಕ್ವಶನ್ ಇದೆ, 10ನೇ ಕ್ವಶನು. ಅದೊಂದು ಕ್ವಶನ್ ಆದರೆ ಈ ಒಂದು ಚಾಪ್ಟ್ರು ಎಂಡಾಗುತ್ತೆ. EMR 5ನೇ ಚಾಪ್ಟರ್. ಓಕೆ ಏನು 10ನೇ ಕ್ವಶನ್ ನೋಡಿಬಿಟ್ಟು 5G ಸೆಲ್ ಫೋನ್ ಟವರದ ರೇಂಜ್ ಅಂದರೆ ಫ್ರೀಕ್ವೆನ್ಸಿ ಎಷ್ಟು ಇರುತ್ತೆ? ಸದ್ಯಕ್ಕೆ ನಾನಂತೂ ಇನ್ನೂ ಯೂಸ್ ಮಾಡಲ್ಲ ಬಿಡಿ, 5G ಇನ್ನೂ ತೊಗೊಂಡಿಲ್ಲ. ಬಟ್ ನೀವೆಲ್ಲ ಯೂಸ್ ಮಾಡ್ತಾಯಿದ್ದೀರಾ, 5G ಫೋನ್ ಯೂಸ್ ಮಾಡ್ತೀರಾ, ಹೌದಾ? ಸೊ ಈ 5G ಸೆಲ್ ಫೋನ್ ಟವರ್ದ ರೇಂಜ್ ಎಷ್ಟಿರುತ್ತೆ ಅಂದರೆ ಅದರ ಫ್ರೀಕ್ವೆನ್ಸಿ ಎಷ್ಟಿರುತ್ತೆ ಅಂತ ಒಂದು ಕ್ವಶನ್ ಅವರು ಇಲ್ಲಿ ಕೇಳಿಬಿಟ್ಟಿದ್ದಾರೆ. ಯಾಕಂದರೆ ಸದ್ಯಕ್ಕೆ 5G ಜಮಾನ ಚಾಲಾಗಿದೆ, ಹೌದಲ್ವಾ? ಸೊ ಹಿಂಗಾಗಿ 5G ಸಂಬಂಧಪಟ್ಟಂಗೆ ಕ್ವಶನ್ಗಳು ಬರ್ತಾ ಇರುತ್ತೆ. ಸೊ ಸ್ವಲ್ಪ ನಾವು ಗಮನದಲ್ಲಿ ಇಡಬೇಕು. ಆಪ್ಷನ್ ನೋಡಿ, 1.6 ಕಿಲೋಮೀಟರ್ ಟು 5 ಕಿಲೋಮೀಟರ್ ಇದೆ. 2ನೇ ಆಪ್ಷನ್ ಇದೆ 20 ಕಿಲೋಮೀಟರ್ ಟು 35 ಕಿಲೋಮೀಟರ್ ಇದೆ. 3ನೇ ಆಪ್ಷನ್ ಇದೆ 3 to 6 ಕಿಲೋಮೀಟರ್ ಇದೆ. ಇನ್ನು 4ನೇ ಆಪ್ಷನ್ನು 10 to 15 ಮೈಲ್ಸ್ ಅಂತಕ್ಕಂಥದ್ದು ಇದೆ. ಸೊ ಇಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಇದಕ್ಕೆ 1.5 ಕಿಲೋಮೀಟರ್ದಿಂದ 5 ಕಿಲೋಮೀಟರ್ ಒಳಗೆ ಮಾತ್ರ ಈ 5G ಸೆಲ್ ಫೋನದ ಟವರ್ ರೇಂಜ್ ಇರುತ್ತೆ. ಇದಕ್ಕಿಂತ ಜಾಸ್ತಿ ಟವರ್ ರೇಂಜು ಅದಕ್ಕೆ ಬರಲ್ಲ. ಓಕೆ ಯಾಕೆ ಬರಲ್ಲ? ಯಾಕಂದರೆ ಅದರದ್ದು ಫ್ರೀಕ್ವೆನ್ಸಿ ಸ್ಪೆಕ್ಟ್ರಮ್ ರೇಂಜ್ ಅಷ್ಟೇ ಇರುತ್ತೆ. ಸೊ ಹೀಗಾಗಿ ಅದಕ್ಕಿಂತ ಜಾಸ್ತಿ ಬಿಡೋಕ್ಕೆ ಬರಲ್ಲ. ಬಿಟ್ಟರು ಕೂಡ ಅದು ವರ್ಕೌಟ್ ಆಗಲ್ಲ. ತಮಗೇನಾದರೂ ಜಾಸ್ತಿ ಬಿಡಬೇಕಾದ್ರೆ 5 ಕಿಲೋಮೀಟ್ರಿಗೆ ಒಂದೊಂದು ಟವರ್ಗಳನ್ನ ಕುಣಿಸ್ಕೋಬೇಕಾಗುತ್ತೆ. ಸೊ ಸಿಟಿನಲ್ಲಿ ತಾವೆಲ್ಲ ನೋಡೇ ಇರ್ತೀರ, ಎಷ್ಟು ಹತ್ತಿರ ಟವರ್ಗಳನ್ನು ಅವರು ಕುಣಿಸಿರ್ತಾರೆ. ಕಮ್ಮಿ ಒಂದು 5 ಕಿಲೋಮೀಟ್ರ್ ಏರಿಯಾ ಅದು ಕವರ್ ಮಾಡುತ್ತೆ. 5 ಕಿಲೋಮೀಟ್ರ್ ಆದಮೇಲೆ ಮತ್ತೆ ಒಂದು ಟವರ್ನ ಅವರಲ್ಲಿ ಫಿಕ್ಸ್ ಮಾಡಿ ಒಂದು 5G ರೇಂಜ್ ಬರೋ ಹಾಗೆ ಎಲ್ಲ ಕಡೆ ಅದರ ಒಂದು ವ್ಯವಸ್ಥೆಯನ್ನು ಅವರು ಮಾಡಿರ್ತಾರೆ. ಇನ್ನು ಸಿಂಪಲಾಗಿ ಹೇಳಬೇಕಂದ್ರೆ ಇನ್ನು 20 to 35 ಏನು ಮೈಲ್ಸ್ ಇದೆಯಲ್ಲ, ಸೊ ಇದನ್ನು ಜಾಸ್ತಿ ಯೂಸ್ ಮಾಡೋದು ಎಲ್ಲಪ್ಪ ಅಂದರೆ ವಾಕಿ ಟಾಕಿನಲ್ಲಿ ಯೂಸ್ ಮಾಡ್ತಕ್ಕಂತಹ ರೇಂಜ್ ಅಂತಾನು ಹೇಳ್ತೀವಿ. ವಾಕಿ ಟಾಕಿ ಪೊಲೀಸ್ರ ಹತ್ರ ಇರುತ್ತಲ್ವ, ವಾಕಿ ಟಾಕಿ ಇರುತ್ತವಲ್ಲ, ಸೊ ಅಲ್ಲಿ ಕೂಡ ನಾವು ಅದನ್ನು ಯೂಸ್ ಮಾಡ್ತಾರೆ. ಅಲ್ಲಿ ಕೂಡ ಅದನ್ನು ಯೂಸ್ ಮಾಡ್ತಾರೆ. ಎಲ್ಲಿ 20 to 35 ಮೈಲ್ಸ್ನಲ್ಲಿ. ಇದೇ ಥರ 3 to 6 ಕಿಲೋಮೀಟ್ರ್ ಏನಾದ್ರು ತೊಗೊಂಡ್ರೆ ಅದು ಯಾವ ರೇಂಜಿಗೆ ಯೂಸ್ ಆಗ್ತಪ್ಪ ಅಂದರೆ 4G ರೇಂಜ್ ಏನಿರುತ್ತಲ್ವ ನಮ್ಮ ಮೊಬೈಲ್ದು, ಸೊ ಅದು ಯೂಸ್ ಆಗೋದು ಎಷ್ಟು 3 to 6 ಕಿಲೋಮೀಟ್ರ್. ನಿಯರ್ ಅಬೌಟು 5G ಮತ್ತು 4G ಎರಡು ನಿಯರ್ ಅಬೌಟು ಸೇಮ್. ಬಟ್ 5G 5 ಕಿಲೋಮೀಟ್ರ್ವರೆಗೆ ಮಾತ್ರ ಬರುತ್ತೆ. 15 ಕಿಲೋಮೀಟ್ರ್ವರೆಗೂ ಮುಂದೆ ಅದು ರೇಂಜು ಜಗ್ಗಲ್ಲ, ತಮಗೂ ಗಮನದಲ್ಲಿ ಇರಬೇಕು. ಇನ್ನು ಈ 10 to 15 ಮೈಲ್ಸ್ ಅಂತ ಇದೆ. 10 to 15 ಮೈಲ್ಸ್ ಅಂದರೆ ಮಿನಿಮಮ್ ಇಲ್ಲಾಂದರೂ ಒಂದು 24 ಕಿಲೋಮೀಟ್ರ್ವರೆಗೂ ಬರುತ್ತೆ. ಸೊ ಇದನ್ನು ಈ ಒಂದು ರೇಂಜ್ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದರೆ ವೈರ್ಲೆಸ್ ರೇಡಿಯೋ ಇರುತ್ತಲ್ಲ ಪೊಲೀಸ್ ಹತ್ರ, ವೈರ್ಲೆಸ್ ರೇಡಿಯೋ ಇರುತ್ತಲ್ವ, ಸೊ ಆ ಒಂದು ವೈರ್ಲೆಸ್ ರೇಡಿಯೋ ಸಿಸ್ಟಮ್ಗಳಲ್ಲಿ ಯೂಸ್ ಮಾಡೋದೇ ಇದೇ ಒಂದು ರೇಂಜ್. ಯಾವುದಪ್ಪ ಅಂದರೆ
10 to 15 ಮೈಲ್ಸ್ ಅಂದರೆ ನಿಯರ್ ಅಬೌಟ್ 25 ಕಿಲೋಮೀಟರ್ವರೆಗೂ ಒಂದು ವೈರ್ಲೆಸ್ ರೇಡಿಯೋನ ಅವರು ಆಪ್ರೇಟ್ ಮಾಡ್ತಾ ಇರ್ತಾರೆ. ಸೊ ಇದಿಷ್ಟು ಫ್ರೆಂಡ್ಸು ಚಾಪ್ಟರ್ ನಂಬರ್ 5 EMR ಅಂತ ಬರುತ್ತೆ. ಅದ್ರ ಬಿಟ್ಟರೆ ಇದಕ್ಕಿಂತ ಮುಂಚೆ ಒಂದು ಚಾಪ್ಟರ್ ಹೇಳಿದ್ದೆ, ಯಾವುದು ಚಾಪ್ಟರ್ ನಂಬರ್ 4 ಎಲೆಕ್ಟ್ರಿಸಿಟಿ ಅಂತ ಚಾಪ್ಟರ್ ಬರುತ್ತೆ, ಅದು ಕೂಡ ಈ ಒಂದು ಇದರಲ್ಲಿ ಕವರ್ ಆಗಿದೆ. ಮತ್ತು ಒಂದು ಮುಂದಿನ ಒಂದು ಕ್ಲಾಸ್ನಲ್ಲಿ ರಿವಿಷನ್ ತಗೊಳ್ಳೋ ಒಂದು ಚಾಪ್ಟರ್ನಲ್ಲಿ ನಾವು ಮುಂದಿನ ಒಂದು ಚಾಪ್ಟರ್ ಬರುತ್ತೆ ಸೆಮಿ ಕಂಡಕ್ಟರ್ ಬರುತ್ತೆ. ಅದ್ರ ಬಿಟ್ಟರೆ ಐ ಥಿಂಕ್ ಲೈಟ್ ಬರುತ್ತೆ, ಬೆಳಕು ಅಂತ ಬರುತ್ತೆ ಚಾಪ್ಟ್ರು. ಅದು ಬಿಟ್ಟರೆ ಆಮೇಲೆ ಬರುತ್ತೆ ನೆಕ್ಸ್ಟು ಸೌಂಡ್ ಅಂತ ಬರುತ್ತೆ. ಸೊ ಇದಷ್ಟೆಲ್ಲ ಪ್ರತಿಯೊಂದು ನಾನು ಎಷ್ಟು ಸಿಲೆಬಸ್ನಲ್ಲಿ ಹೇಳಿದ್ದೀನಿ ಪ್ರತಿಯೊಂದು ಚಾಪ್ಟರ್ನ ನಿಮಗೆ ರಿವಿಷನ್ ಮಾಡಿ ಕೊಡ್ತೀನಿ. ಡೈಲಿ ಇನ್ನು ಮುಂದೆ ಡೈಲಿ 1-2 ವೀಡಿಯೋಗಳು ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ದಯವಿಟ್ಟು ನಿಮ್ಮ ಸಪೋರ್ಟ್ ನಮ್ಗೆ ಕೊಡಿ, ನೋಡ್ತಾ ಇರಿ. ಹಾಗೆ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಕೂಡ ಕೊಡಿ. ನಿಮ್ಗೆ ಏನಾದರೂ ಡೌಟ್ಸ್ ಅನಿಸಿದ್ರೆ ಕೆಳಗಡೆ ಕಾಮೆಂಟ್ ಹಾಕ್ತಾರೆ, ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ಕ್ಲಾಸ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಮತ್ತೆ ಮುಂದಿನ ಒಂದು ಕ್ಲಾಸ್ನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.